Hello students, ಎಲ್ಲರಿಗೂ ನಮಸ್ಕಾರ. Welcome back to VIGNAN Academy. Video number 14 of moving charges and magnetism. The concept of galvanometer ಅಥವಾ ಮೂವಿಂಗ್ ಕಾಯಿಲ್ ಗ್ಯಾಲನೋಮೀಟರ್ ಬಗ್ಗೆ ನಾವು ಇವತ್ತು ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ವಿ. ಲಾಸ್ಟ್ ಚಾಪ್ಟರ್ ಎಂಡ್ ನಲ್ಲಿ ಅಂದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ಎಂಡ್ ನಲ್ಲಿ ನಾವು we have discussed about the conversion of galvanometer into voltmeter and ammeter. ಯಾವ ರೀತಿ ಕನ್ವರ್ಟ್ ಮಾಡೋದು ಅನ್ನೋದ್ರ ಮೇಲೆ ನಾವು ಸಪರೇಟ್ ವಿಡಿಯೋಗಳನ್ನ ಮಾಡಿ ಇಟ್ಟಿದೀವಿ. ಬೇಕಾದ್ರೆ ಇದು ಆದ್ಮೇಲೆ ಅದನ್ನ ನೋಡಬಹುದು. ಅಂಡ್ ಈ ವಿಡಿಯೋ ಯಾವ್ದ್ರ ಮೇಲೆ ಆಗಿರತ್ತೆ, ವರ್ಕಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಅಂಡ್ ಅದರ್ ಥಿಂಗ್ಸ್ ಆಫ್ ಗ್ಯಾಲನೋಮೀಟರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂಡ್ ವಿ ಆರ್ ಗೋಯಿಂಗ್ ಟು ಡೂ ದ ಆಪರೇಷನ್ ಆಸ್ ವೆಲ್. ಒಂದು ಗ್ಯಾಲನೋಮೀಟರ್ ಗೆ ಆಪರೇಷನ್ ಕೂಡ ಮಾಡಿ ನಿಮ್ಮ ಕಣ್ ಮುಂದೆ ಲೈವ್ ಅಲ್ಲಿ ತೋರಿಸ್ತೀನಿ. ಯು ಕ್ಯಾನ್ ವಾಚ್. ಲೈವ್ ಅಂದ್ರೆ ಲಿಟ್ರಲಿ ಲೈವ್ ಅಲ್ಲ, ರೆಕಾರ್ಡೆಡ್ ವಿಡಿಯೋನೇ ಇದು ಕೂಡ. ತೋರಿಸ್ತೀನಿ, ಬೇಕಾದ್ರೆ ನೀವು ನೋಡ್ಕೋಬಹುದು. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೈಸೆಲ್ಫ್ ಮುನಿರಾಜು ಅಂಡ್ ಇದು ಸಿಕ್ಕಾಪಟ್ಟೆ ಸಕ್ಕದಾಗಿರ್ತಕ್ಕಂಥ ಚಾನಲ್ ವಿಜ್ಞಾನ್ ಅಕಾಡೆಮಿ. ದ ಗ್ಯಾಲನೋಮೀಟರ್ ಅಥವಾ ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್. ಮೂವಿಂಗ್ ಕಾಯಿಲ್ galvanometer ಅಥವಾ ಸಿಂಪಲ್ ಆಗಿ ಗ್ಯಾಲನೋಮೀಟರ್ ಅಂದ್ರೂ ಸಾಕು. ಸೊ ದಿಸ್ ವಿಲ್ ಬಿ 14th ವಿಡಿಯೋ ಆಫ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ವಾಟ್ ಈಸ್ ದಟ್ ಗ್ಯಾಲ್ವನೋಮೀಟರ್? ಏನ್ ಸರ್ ಗ್ಯಾಲ್ವನೋಮೀಟರ್ ಅಂದ್ರೆ? ಗ್ಯಾಲ್ವನೋಮೀಟರ್ ನ ಯೂಸ್ ಮಾಡ್ಕೊಂಡು ಹಾಲ್ ಎಷ್ಟು ಲೀಟರ್ ಇದೆ ಅಂತ ಮೆಷರ್ ಮಾಡ್ಬೋದಾ? ಇಲ್ಲ. ಆಬ್ವಿಯಸ್ಲಿ ಕರೆಂಟ್ ನ ಮೆಷರ್ ಮಾಡೋದಕ್ಕೆ ಅಗೇನ್ ಕರೆಂಟ್ ನ ಮೆಷರ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ರೈಲ್ವೆ ಟ್ರ್ಯಾಕ್ ಅಲ್ಲಿ ಒಂದು ಮೇಲ್ಗಡೆ ಲೈನ್ ಇರತ್ತ, ಅದ್ರಲ್ಲಿ ಎಷ್ಟು ಕರೆಂಟ್ ಇದೆ ಅಂತ ನಾವು ತಗೊಂಡು ಹೋಗಿ ಈ ಗ್ಯಾಲ್ವನೋಮೀಟರ್ ಇಟ್ಟು ಮೆಷರ್ ಮಾಡ್ಬೋದಾ? ಇಲ್ಲ, ಮಾಡಕ್ಕಾಗಲ್ಲ. ಒಂದು ಸ್ಮಾಲ್ ಮೈನ್ಯೂಟ್ ಕರೆಂಟ್ ನ ಮೆಷರ್ ಮಾಡೋದಕ್ಕೆ ಮತ್ತೆ ಕರೆಂಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಗ್ಯಾಲ್ವನೋಮೀಟರ್ ನ ಯೂಸ್ ಮಾಡ್ತೀವಿ. ಸೊ ಲೆಟ್ ಮಿ ರೈಟ್ ಇಟ್ ಹಿಯರ್. ಗ್ಯಾಲ್ವನೋಮೀಟರ್ ಇಟ್ ಈಸ್ ಎ ಸೆನ್ಸಿಟಿವ್ ಡಿವೈಸ್. ಸೆನ್ಸಿಟಿವ್ ಡಿವೈಸ್. ಏನ್ ಸರ್ ಸೆನ್ಸಿಟಿವ್ ಅಂದ್ರೆ? ಇದ್ರ ಬಗ್ಗೆ ಒಂದು ಸ್ಟೋರಿ ಇದೆ, ಲಾಸ್ಟ್ ಅಲ್ಲಿ ಹೇಳ್ತೀನಿ. ಅದಕ್ಕೊಂದು ಈಕ್ವೇಶನ್ ಕೂಡ ಬರ್ತೀವಿ. ಎಷ್ಟು ಸೆನ್ಸಿಟಿವ್ ಆಗಿದೆ ಗ್ಯಾಲ್ವನೋಮೀಟರ್, ಇದು ಎರಡು ಗ್ಯಾಲ್ವನೋಮೀಟರ್ ನ ಹೇಗೆ ಕಂಪೇರ್ ಮಾಡೋದು, ಯಾವ್ದು ಸೆನ್ಸಿಟಿವ್ ಯಾವ್ದು ಅಲ್ಲ ಅಂತ. ಅರೆ ಇಟ್ ಈಸ್ ಲೈಕ್ ಹೆಂಗ ಹೇಳ್ತಾರಲ್ಲ ನಿಮ್ ಕ್ಲಾಸ್ ಅಲ್ಲಿ ಲಾಸ್ಟ್ ಬೆಂಚರ್ಸ್ ಮತ್ತೆ ಟಾಪರ್ಸ್ ನ ಕಂಪ್ಯಾರಿಸನ್. ಟಾಪರ್ಸ್ ಏನಾದ್ರು ಒಂದ್ ಮಾತಂದ್ರೆ ಗಲ 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 ಅಂತ ಹತ್ಬಿಡ್ತಾರೆ. ಅದೇ ಬ್ಯಾಕ್ ಬೆಂಚರ್ಸ್ ಏನಾದ್ರು ಬೈದ್ರೆ ನಮ್ಗಲ್ಲ ಅಂತ ಹೋಗ್ತಾ ಇರ್ತಾರೆ. ಆ ರೀತಿ ಅವರಲ್ಲೂ ಸೆನ್ಸಿಟಿವಿಟಿ ವೇರಿಯೇಷನ್ ಇದೆ. ಟಾಪರ್ಸ್ ಸುಮ್ಮನೆ ಹತ್ಬಿಡ್ತಾರೆ, ಸಿಕ್ಕಾಪಟ್ಟೆ ಹೈ ಸೆನ್ಸಿಟಿವಿಟಿ. ಲಾಸ್ಟ್ ಬೆಂಚ್ ಅವರು ಲೋ ಸೆನ್ಸಿಟಿವಿಟಿ. ಅದೇ ರೀತಿ ಗ್ಯಾಲ್ವನೋಮೀಟರ್ ಕೆಲವೊಂದು ಟೆಕ್ನಿಕಲ್ ಟರ್ಮ್ಸ್ ನ ಕೊಡ್ತೀನಿ, ವೆಲ್ಕಮ್ ಟು. ಸೊ ಇಟ್ ಈಸ್ ಎ ಸೆನ್ಸಿಟಿವ್ ಡಿವೈಸ್ used to measure and detect. Used to detect and measure. ಉಲ್ಟಾ ಬರೀತೀನಿ. Detect and measure small amount of currents. A small amount of currents. ಮತ್ತೆ ಹೇಳ್ತಾ ಇದ್ದೀನಿ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ಸ್. ಸಿಕ್ಕಾಪಟ್ಟೆ ದೊಡ್ಡ ವ್ಯಾಲ್ಯೂಸ್ ನ ತಗೊಂಡ್ಬಂದು ತಗಲಾಕ್ಬಿಟ್ಟು ಕರೆಂಟ್ ವ್ಯಾಲ್ಯೂ ಕೊಡಿ ಅಂತ ಹೇಳಕ್ಕಾಗಲ್ಲ. ವೆರಿ ಸೆನ್ಸಿಟಿವ್ ಡಿವೈಸ್. On what principle it works? ಪ್ರಿನ್ಸಿಪಾಲ್ ಅಲ್ಲ, ಪ್ರಿನ್ಸಿಪಲ್. ಸಿದ್ಧಾಂತ. ಪ್ರಿನ್ಸಿಪಾಲ್ ಅಂದ್ರೆ ನಿಮ್ಮ ಪ್ರಾಂಶುಪಾಲರು, ಪ್ರಿನ್ಸಿಪಲ್ ಅಂದ್ರೆ ಸಿದ್ಧಾಂತ. ಅವ್ನ್ ಯಾವನ್ ಸರ್ ಇಷ್ಟೊತ್ತಿನಲ್ಲಿ? ಅರೆ ಸಿದ್ಧಾಂತ, ಪ್ರಿನ್ಸಿಪಲ್. ಈ ಪ್ರಿನ್ಸಿಪಲ್ ಮೇಲೆ. Okay, so it works on the principle that current carrying loop placed in a magnetic field experiences the torque. ಅಂದ್ರೆ ಲಾಸ್ಟ್ ವಿಡಿಯೋಸ್ ನಲ್ಲಿ ನಾವು ನೋಡಿದೀವಿ ಯಾವ ರೀತಿ ಒಂದು ಕಾಯಿಲ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಇಟ್ಟು ಆ ಕಾಯಿಲ್ ಮುಖಾಂತರ ಕರೆಂಟ್ ಅನ್ನ ಪಾಸ್ ಮಾಡಿದ್ರೆ ಆ ಕಾಯಿಲ್ ಏನಾಗ್ತಾ ಇತ್ತು, ರೊಟೇಟ್ ಆಗ್ತಾ ಇತ್ತು. ಸೊ ವಿ ಹ್ಯಾವ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಎ ಕಾಯಿಲ್. ಸೊ ಇಲ್ಲಿ ಮೇಲೆ ಕಾಪರ್ ವೈಂಡಿಂಗ್ ನ ಸುತ್ತಿದೀನಿ ಅನ್ಕೊಳ್ಳಿ. ಗ್ಯಾಲ್ವನೋಮೀಟರ್ ಅಲ್ಲಿ ಕೂಡ ಇದೇ ರೀತಿ ಇರುತ್ತೆ. ಅಂದ್ರೆ ಇಷ್ಟು ದೊಡ್ಡದಾಗಿರೋದ ಮಿನಿಯೇಚರ್ ಆಗಿರುತ್ತೆ. ಸೊ ಇದ್ರ ಮೇಲೆ ಕಾಪರ್ ವೈಂಡಿಂಗ್ಸ್ ದಟ್ ಈಸ್ ಇನ್ಸುಲೇಟೆಡ್ ಕಾಪರ್ ವೈಂಡಿಂಗ್ಸ್ ನ ಸುತ್ತೀನಿ ಗಿರ ಅಂತ. ಸೊ ಮತ್ತೆ ಇದನ್ನ ತಗೊಂಡು ಹೋಗಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್ ಅಲ್ಲಿ ಇಟ್ಟು ಕರೆಂಟ್ ಅನ್ನ ಪಾಸ್ ಮಾಡಿದ್ರೆ ಏನಾಗುತ್ತೆ, ಇದು ಟಾರ್ಕ್ ಎಕ್ಸ್ಪೀರಿಯನ್ಸ್ ಆಗಿ ರೊಟೇಟ್ ಆಗುತ್ತೆ. ಸೊ ದಿಸ್ ಸ್ಟಾರ್ಟ್ಸ್ ರೊಟೇಟಿಂಗ್ ಲೈಕ್ ದಿಸ್. ಇದು ಅಬೌಟ್ ಅನ್ ಆಕ್ಸಿಸ್ ರೊಟೇಟ್ ಆಗುತ್ತೆ. ಈಗ ರೊಟೇಟ್ ಆಗ್ತಿರ್ಬೇಕಾದ್ರೆ
ನಾನೊಂದು ಪಾಯಿಂಟರ್ ನ ಫಿಕ್ಸ್ ಮಾಡ್ಕೋಬಹುದು. ಇಲ್ಲೊಂದು ಅಂದ್ರೆ ವೆಯ್ಟ್ಲೆಸ್ ಪಾಯಿಂಟರ್, ತುಂಬಾ ವೆಯ್ಟ್ ಕಮ್ಮಿ ಇರ್ತಕ್ಕಂಥ ಒಂದು ಪಾಯಿಂಟರ್ ತರ ಈ ತರ ಒಂದು ಕಡ್ಡಿನ ಚುಚ್ಕೋಬಹುದು. ಸೊ ಕಾಯಿಲ್ ರೊಟೇಟ್ ಆದಾಗ ಆ ಪಾಯಿಂಟರ್ ಕೂಡ ರೊಟೇಟ್ ಆಗತ್ತೆ. ಅಂದ್ರೆ ಈ ರೊಟೇಷನ್ ನಾವು ಇಲ್ಲಿ ಡಿಟೆಕ್ಟ್ ಮಾಡಬಹುದು. ಇಲ್ಲೊಂದು ಸ್ಕೇಲ್ ನ ಇಟ್ಕೊಂಡು ನಾನು ಆಪರೇಷನ್ ಮಾಡಿ ತೋರಿಸ್ತೀನಿ, ಗಾಬರಿ ಆಗ್ಬೇಡಿ. ದಟ್ ಮೀನ್ಸ್ ವೆನ್ ಐ ಪಾಸ್ ಕರೆಂಟ್ ದಿಸ್ ಕಾಯಿಲ್ ಎಕ್ಸ್ಪೀರಿಯನ್ಸಸ್ ಅ ಟಾರ್ಕ್. ಹಾಗಾಗಿ ಏನಾಗತ್ತೆ, ಟಿಶ್ಕ್ಯಾ ರೊಟೇಟ್ ಆಗತ್ತೆ. ಸಪೋಸ್ ಕರೆಂಟ್ ಏನಾದ್ರು ಜಾಸ್ತಿ ಮಾಡ್ತಾರೆ, ಸೊ ಟಿಶ್ಕಾ 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 ಜಾಸ್ತಿ ರಿಫ್ಲೆಕ್ಷನ್ ಆಗ್ತಿರತ್ತಾ. ಸೊ ದಿಸ್ ಇಸ್ ಹೌ ವಿ ಡಿಟೆಕ್ಟ್ ದ ಕರೆಂಟ್. ಅದೇ ಕರೆಂಟ್ ನ ರಿವರ್ಸ್ ಮಾಡಿ ಕೊಟ್ರೆ, ಕಾಯಿಲ್ ಗೆ ಸಪ್ಲೈ ಮಾಡ್ತಕ್ಕಂಥ ಕರೆಂಟ್ ನ ಟರ್ಮಿನಲ್ಸ್ ಟಿಶ್ಕ್ಯಾ ಉಲ್ಟಾ ಮಾಡಿ ಕೊಟ್ರೆ, ದ ಕಾಯಿಲ್ ರೊಟೇಟ್ಸ್ ಇನ್ ಆಪೋಸಿಟ್ ಡೈರೆಕ್ಷನ್. ಅಗೇನ್ ವಿ ಕ್ಯಾನ್ ಡಿಟೆಕ್ಟ್ ದ ಪ್ರೆಸೆನ್ಸ್, ಇದೆಯಾ ಇಲ್ವಾ. ಕರೆಂಟ್ ನ ಕೊಟ್ಟಿದ ತಕ್ಷಣ ಟಿಶ್ಕ್ಯಾ ಫುಲ್ ಸ್ಕೇಲ್ ಆಗ್ಬಿಡತ್ತೆ. ಯು ಮೈಟ್ ಹ್ಯಾವ್ ಸೀನ್ ಇನ್ ದ ಲ್ಯಾಬೊರೇಟರೀಸ್. So this is a working principle. This is a working principle of galvanometer. Current carrying loop placed in a magnetic field experiences torque. As a result of torque, a rotation is produced. Rotation is produced. Rotation produce ಆಗತ್ತೆ. ಆ rotation ನ ಯೂಸ್ ಮಾಡ್ಕೊಂಡು ಎಷ್ಟು ರೊಟೇಟ್ ಆಗಿದೆ ಅನ್ನೋ ನಂಬರ್ ನ ನೋಟ್ ಮಾಡ್ಕೊಂಡು we can measure the current, calibrate ಮಾಡಿ ಕರೆಂಟ್ ನ ಮೆಜರ್ ಮಾಡಬಹುದು. So by increasing the current, by increasing current value, current ನ increase ಮಾಡಿದ್ರೆ rotation ಏನಾಗುತ್ತೆ, rotation also increases. ಕರೆಂಟ್ ನ ಜಾಸ್ತಿ ಮಾಡ್ತಾ ಇದ್ರೆ rotation, ಸೊ ಟಿಶ್ಕ್ಯಾ ಜಾಸ್ತಿ ಆಗ್ತಾ ಇರತ್ತೆ. ಸೊ ಆ ಎಷ್ಟು ಜಾಸ್ತಿ ಆಗ್ತಿದೆ ಅನ್ನೋದಕ್ಕೆ ಒಂದು ಈಕ್ವೇಶನ್ ತಗೊಂಡು ಅದನ್ನ ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ನಾವು ಸ್ಟಡಿ ಮಾಡಿ ಅದಕ್ಕೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಎಷ್ಟು ಕರೆಂಟ್ ಇದೆ ಅಂತ ಡಿಟೆಕ್ಟ್ ಮಾಡಬಹುದು. ಸೊ ದಿಸ್ ಇಸ್ ವಾಟ್ ವರ್ಕಿಂಗ್ ಪ್ರಿನ್ಸಿಪಲ್. ಬೇಸಿಕಲಿ ನಮ್ಗೆ ಗ್ಯಾಲ್ವನೋಮೀಟರ್ ಕೊಡೋದು ಏನಪ್ಪಾ ಅಂದ್ರೆ ರೊಟೇಷನ್, ಈ ರೊಟೇಷನ್ ಕೊಡುತ್ತೆ. ಆ ರೊಟೇಷನ್ ನಾವು ಕರೆಂಟ್ ಟರ್ಮ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ಮೆಜರ್ ಮಾಡ್ತೀವಿ, ಕ್ಯಾಲಿಬ್ರೇಷನ್ ಮಾಡಿ. ಸೊ ಅದು ಹೇಗೆ ವರ್ಕ್ ಆಗತ್ತೆ ಅಂಡ್ what are the components of the galvanometer ಎಲ್ಲಾನು ಒಂದು ಆಪರೇಷನ್ ಮಾಡಿ ತಿಳ್ಕೊಳ್ಳೋಣ. ಸೊ ಲೆಟ್ ಮಿ ಕನ್ಸಿಡರ್ ಎ ಗ್ಯಾಲ್ವನೋಮೀಟರ್. ಈ ವಿಡಿಯೋ ಕಟ್ ಮಾಡಿ ಅದನ್ನ ಹಾಕ್ತೀನಿ. ಜಸ್ಟ್ ಹ್ಯಾವ್ ಎ ವಿಜುವಲೈಸೇಷನ್. ನೋಡಿ ಅಲ್ಲಿ ಒಂಚೂರು ನೀಟಾಗಿ ಗಮನಿಸ್ಕೊಳ್ಳಿ. ಬೇಕಾದ್ರೆ ಝೂಮ್ ಮಾಡ್ಕೊಂಡು ಹೈ ಕ್ವಾಲಿಟಿಯಲ್ಲಿ ಸೆಟ್ ಮಾಡ್ಕೊಳ್ಳಿ ಸ್ಕ್ರೀನ್ ಕ್ವಾಲಿಟಿನ. ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ಸೊ ಸೆಟ್ ದ ಕ್ವಾಲಿಟಿ ಟು ಹೈಯೆಸ್ಟ್ ಲೆವೆಲ್. ಮೇ ಬಿ 4K ಕೂಡ ಇರುತ್ತೆ, ಬೇಕಾದ್ರೆ ಚೆಕ್ ಮಾಡಿ. 4K ಇರಲ್ಲ, ಮೋಸ್ಟ್ಲಿ 1080 ಆ ರೇಂಜ್ ಅಲ್ಲಿ ಇರುತ್ತೆ, HD ಕ್ವಾಲಿಟಿ ಇರುತ್ತೆ. ಅದಕ್ಕೆ ಸೆಟ್ ಮಾಡ್ಕೊಂಡು ಟ್ರೈ ಟು ವಾಚ್ ದಟ್ ವಿಡಿಯೋ ಇನ್ ದಟ್ ಕ್ವಾಲಿಟಿ. ತುಂಬಾ ರೆಸಲ್ಯೂಷನ್ ಇರಬೇಕು, ಈಗಲೇ ಹೇಳ್ತಾ ಇದ್ದೀನಿ. Yes, let us do the operation for galvanometer. ನಿಮ್ಮ ಗ್ಯಾಲ್ವನೋಮೀಟರ್ ನ ಓಪನ್ ಮಾಡಿದೆ. ಆಕ್ಚುಲಿ ಇದು ಪಾರ್ಷಿಯಲಿ ಆಲ್ರೆಡಿ ಆಪರೇಷನ್ ಆಗಿದೆ. ನಿಮ್ಗೆ ತೋರ್ಸಕ್ಕೆ ರಿಯಲಿಸ್ಟಿಕ್ ಆಗಿರ್ಲಿ ಅಂತ ನಾನು ಈ ತರ ಸೆಟ್ ಮಾಡ್ಕೊಂಡು ಇಟ್ಟಿದ್ದೀನಿ. ಸೊ ದಿಸ್ ದ ಗ್ಯಾಲ್ವನೋಮೀಟರ್ ಸ್ಕೇಲ್. ಈ ಕಡೆ ಎಷ್ಟು 0 ಇಂದ ಈ ಕಡೆಗೆ ಎಷ್ಟು ರೀಡಿಂಗ್ ಇದೆಯೋ ಈ ಕಡೆಗೂ ಅಷ್ಟೇ ಇರುತ್ತೆ. ನೀವೇನಾದ್ರೂ ಕರೆಂಟ್ ಪಾಸ್ ಮಾಡಿದ್ರೆ ಇಲ್ಲೊಂದು ಟರ್ಮಿನಲ್ ಪಾಸ್ ಮಾಡಿದ್ರೆ ಕರೆಂಟ್ ಟಕ್ ಅಂತ ಒಂದ್ ಸೈಡ್ ಡಿಫ್ಲೆಕ್ಷನ್ ಆಗುತ್ತೆ. ನೀವೇನಾದ್ರು ವೈರ್ಸ್ ಉಲ್ಟಾ ಮಾಡಿದ್ರೆ ಆಪೋಸಿಟ್ ಡೈರೆಕ್ಷನ್ ಟಕ್ ಅಂತ ಈ ತರ ಹೋಗುತ್ತೆ. ಸೊ ಯು ಮೈಟ್ ಹ್ಯಾವ್ ಸೀನ್ ಇನ್ ಲ್ಯಾಬೊರೇಟರಿ. ಸೊ ಈಗ ಫರ್ದರ್ ಆಪರೇಷನ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. So let me open. So this is only ಹಿಂದ್ಗಡೆ ವೈರ್ಸ್ ಇದೆ, ನಾನು ರಿಮೂವ್ ಮಾಡಿದ್ದೀನಿ. ಆಕ್ಚುಲಿ ವೈರ್ಸ್ ಇರುತ್ತೆ. ಸೊ ದಿಸ್ ಇಸ್ ಅ ಗ್ಯಾಲ್ವನೋಮೀಟರ್ ಕಾಯಿಲ್. ಇಷ್ಟೇ ಇರೋದು, ಇನ್ನೇನು ಇಲ್ಲ ಮೆಕ್ಯಾನಿಸಮ್. ಲೆಟ್ us try to understand the phenomenon and first of all ಕನ್ಸ್ಟ್ರಕ್ಷನ್ ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಕ್ಯಾವಿಟಿ ಕಾಣಿಸ್ತಿದೆಯಲ್ಲ, I'll just try to focus this one. Cavity, ಸಿಲಿಂಡ್ರಿಕಲ್ ಕ್ಯಾವಿಟಿ ಕಾಣಿಸ್ತಿದೆ. ಯು ಕ್ಯಾನ್ ಸಿ ಇನ್ ಡಿಫ್ರೆಂಟ್ ಆಂಗಲ್ಸ್. ಈ ಪೂರ್ತಿ ಸಿಲಿಂಡ್ರಿಕಲ್ ಕ್ಯಾವಿಟಿ. ಆ ಸಿಲಿಂಡ್ರಿಕಲ್ ಕ್ಯಾವಿಟಿನಲ್ಲಿ ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬರೋ ತರ ನಾವು ಅರೇಂಜ್ಮೆಂಟ್ ಮಾಡ್ಕೊಳ್ಳಕ್ಕೆ ಈ ಕಾಯಿಲ್ ನ ಈ ಕಡೆ ಇರ್ತಕ್ಕಂಥ ಮೆಟಲ್ ಕೇಸಸ್ ನ ಯೂಸ್ ಮಾಡಿದ್ವಿ. ಅಂದ್ರೆ ನೀವು ಯಾವುದೇ ಪಾಯಿಂಟ್ ಅಲ್ಲಿ ಹೋಗಿ ಮ್ಯಾಗ್ನೆಟಿಕ್ ಫೀಲ್ಡ್ ರೇಡಿಯಲ್ ಆಗಿರತ್ತೆ. ಆ ಕ್ಯಾವಿಟಿ ಒಳಗಡೆ ಒಂದು ಸಿಲಿಂಡ್ರಿಕಲ್ ಸಪೋರ್ಟ್ ನ ಇದೆ. ಇಲ್ಲಿ ಒಂದು ಸಿಲಿಂಡ್ರಿಕಲ್ ಬೇಸ್ ಇದೆ. ಯು ಕ್ಯಾನ್ ಸಿ ಹಿಯರ್ ಸಿಲಿಂಡ್ರಿಕಲ್ ಬೇಸ್. ಅದರ ಮೇಲೆ ಕಾಪರ್ ವೈಂಡಿಂಗ್ ಮಾಡಿದ್ದಾರೆ. ಕ್ಯಾನ್ ಯು ಸಿ ದ ಸ್ಕ್ವೇರ್ ವೈಂಡಿಂಗ್ಸ್? ಸ್ಕ್ವೇರ್ ಅಲ್ಲ, ರೆಕ್ಟಾಂಗ್ಯುಲರ್ ವೈಂಡಿಂಗ್ಸ್ ಇದೆ. ಕಾಪರ್ ವೈರ್ ನ ಸುತ್ತಿದ್ದಾರೆ, ಈ ತರ ಸುತ್ತಿದ್ದಾರೆ. ದೇ ಹ್ಯಾವ್ ಕಾಪರ್ ವೈಂಡಿಂಗ್ಸ್ ಲೈಕ್ ದಿಸ್. ಈಗ ಈ ಕಾಪರ್ ವೈಂಡಿಂಗ್ಸ್ ಅಲ್ಲಿ ಕರೆಂಟ್ ಪ್ಲೇಸ್ ಮಾಡಿದ್ರೆ ದಟ್ ಇಸ್ ಬೇಸಿಕಲಿ ಎ ಕರೆಂಟ್ ಲೂಪ್. ಆ ಕರೆಂಟ್ ಲೂಪ್ಸ್ ನಲ್ಲಿ ಸುತ್ಕೊಂಡು ಹೋಗಿದೆ ಕರೆಂಟ್. ಲೂಪ್ ನಲ್ಲಿ ಕರೆಂಟ್ ನ ಪಾಸ್ ಮಾಡಿದ್ರೆ ಏನಾಗುತ್ತೆ? ಇಟ್ ಎಕ್ಸ್ಪೀರಿಯನ್ಸಸ್ ಟಾರ್ಕ್.
ಈ ಕಡೆ ತೋರಿಸ್ತೀನಿ. ಈಗ ಈ ಟರ್ಮಿನಲ್ಸ್ ಅಲ್ಲಿ ಕರೆಂಟ್ ನ ಪಾಸ್ ಮಾಡಿದ್ರೆ ದ ಕಾಯಿಲ್ ಎಕ್ಸ್ಪೀರಿಯನ್ಸಸ್ ದ ಟಾರ್ಕ್. ಅವಾಗ ಏನಾಗುತ್ತೆ, ಟಾರ್ಕ್ ಎಕ್ಸ್ಪೀರಿಯನ್ಸ್ ಆದಾಗ ಒಂದು ಕಡೆಗೆ ಡಿಫ್ಲೆಕ್ಷನ್ ಆಗತ್ತೆ. ರಿವರ್ಸ್ ನಲ್ಲಿ ಕರೆಂಟ್ ಪಾಸ್ ಮಾಡಿ ರಿವರ್ಸ್ ನಲ್ಲಿ ಡಿಫ್ಲೆಕ್ಷನ್ ಆಗುತ್ತೆ. ದಟ್ ಈಸ್ ಹೌ ಇಟ್ ವರ್ಕ್ಸ್ ಬೇಸಿಕಲಿ. ಸರ್ ಈಗ ಕರೆಂಟ್ ಕೊಟ್ರೆ ಡಿಫ್ಲೆಕ್ಷನ್ ಆಗತ್ತೆ. Of course, let us assume there is a deflection. ಮತ್ತೆ ಕರೆಂಟ್ ನ ರಿಮೂವ್ ಮಾಡಿದ್ರೆ ವಾಪಸ್ ಹೇಗ್ ಬರುತ್ತೆ ಸರ್? ಸೊ ಇನ್ ಆರ್ಡರ್ ಟು ಕಮ್ ಬ್ಯಾಕ್, ಅರೆ ಕರೆಂಟ್ ಏನೋ ಈ ತರ ಕಳ್ಸುತ್ತೆ, ಕರೆಂಟ್ ನ ರಿಮೂವ್ ಮಾಡಿದ್ರೆ ಮತ್ತೆ ವಾಪಸ್ ಬರ್ತಿದೆ. ಆ ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇಲ್ಲೊಂದು ಸ್ಪ್ರಿಂಗ್ ನ ಕನೆಕ್ಟ್ ಮಾಡಿದ್ದಾರೆ, ಹೇರ್ ಸ್ಪ್ರಿಂಗ್. ಯು ಕ್ಯಾನ್ ಸಿ ಹಿಯರ್. ಸೊ ಸ್ವಲ್ಪ ಸೆನ್ಸಿಟಿವ್ ಆಗಿ ನೋಡ್ಬೇಕಾಗತ್ತೆ. ದಿಸ್ ಇಸ್ ಅರೆ ಹಿಯರ್ ಫೋಕಸ್. ಐ ಥಿಂಕ್ ಯು ಕ್ಯಾನ್ ಸಿ ಹಿಯರ್. ಈ ಆಂಗಲ್ ನಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿದೆಯಲ್ಲ ಈ ಸೈಡ್ ನಲ್ಲಿ, ಇಟ್ ಈಸ್ ಇನ್ಸೈಡ್ ಒಂದು ಸ್ಪ್ರಿಂಗ್ ಇದೆ. ಓಕೆ, ಐ ಥಿಂಕ್ ಯು ಕ್ಯಾನ್ ಸಿ ಹಿಯರ್. ಇಲ್ಲೊಂದು ಸ್ಪ್ರಿಂಗ್ ಸಿಸ್ಟಮ್ ಕನೆಕ್ಟ್ ಮಾಡಿದ್ದಾರೆ ನೋಡಿ. ಫೋಕಸ್. ಯಾ, ಕ್ಯಾನ್ ಯು ಸಿ ಹಿಯರ್? ಒಂದು ಸ್ಪ್ರಿಂಗ್, ಸ್ಪೈರಲ್ ಸ್ಪ್ರಿಂಗ್ ಇದೆ, ಹೇರ್ ಲೈನ್ ಇದೆ. ಫೋಕಸ್ ಆಗ್ತಿದ್ಯಾ? ಐ ಥಿಂಕ್ ಬೆಟರ್. ಇದೇನ್ ಮಾಡುತ್ತೆ, ಮತ್ತೆ ವಾಪಸ್ ತಗೊಂಡ್ ಬರಕ್ಕೆ ಟ್ರೈ ಮಾಡುತ್ತೆ. ಈ ರೊಟೇಷನ್ ಆದಾಗ ಮತ್ತೆ ವಾಪಸ್ ತಗೊಂಡ್ ಬರಕ್ಕೆ ಟ್ರೈ ಮಾಡುತ್ತೆ. ಸೊ ದಿಸ್ ಇಸ್ ಸ್ಪ್ರಿಂಗ್. ಕ್ಯಾನ್ ಯು ಸಿ? ಈ ಆಂಗಲ್ ನಲ್ಲಿ ಇನ್ನೊಂದು ಸ್ಪ್ರಿಂಗ್ ಇದೆ. ಇಟ್ಸ್ ಬೆಟರ್ ವ್ಯೂ. ಕ್ಯಾನ್ ಯು ಸಿ? ಅದೇನ್ ಮಾಡುತ್ತೆ, ರಿವರ್ಸ್ ಟಾರ್ಕ್ ನ ಅಪ್ಲೈ ಮಾಡುತ್ತೆ. ಈ ಕಾಯಿಲ್ ಮೇಲೆ ಯಾವ್ದಾದ್ರು ಎಕ್ಸ್ಟರ್ನಲ್ ಟಾರ್ಕ್ ಅಪ್ಲೈ ಆದ್ರೆ ಆ ಸ್ಪ್ರಿಂಗ್ ಏನ್ ಮಾಡುತ್ತೆ, ರಿವರ್ಸ್ ಟಾರ್ಕ್ ನ ಅಪ್ಲೈ ಮಾಡಿ ಮತ್ತೆ ವಾಪಸ್ ತಗೊಂಡ್ ಬರಕ್ಕೆ ಟ್ರೈ ಮಾಡುತ್ತೆ. ದಟ್ಸ್ ವೈ ಇಟ್ ಇಸ್ ಕಮಿಂಗ್ ಬ್ಯಾಕ್. ಇಲ್ಲಾಂದ್ರೆ ಅಲ್ಲೇ ಸ್ಟ್ರಕ್ ಆಗ್ಬೇಕಾಯ್ತು. ಸೊ ದಿಸ್ ಇಸ್ ದ operation dissection of the galvanometer. I hope it is clear. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ರೇಡಿಯಲ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋ ತರ ನಾವು ಒಂದು ಎಕ್ಸ್ಟರ್ನಲ್ ಸೆಟಪ್ ನ ಮಾಡಿದೀವಿ. ಒಳಗಡೆ ರೆಕ್ಟಾಂಗ್ಯುಲರ್ ಕಾಯಿಲ್ ನ ಪ್ಲೇಸ್ ಮಾಡಿದ್ವಿ. ಸಿಂಗಲ್ ಕಾಯಿಲ್ ಅಲ್ಲ, ಮಲ್ಟಿಪಲ್ ಕಾಯಿಲ್ಸ್. ಅದನ್ನ ಯಾವ್ದ್ರ ಬೇಸ್ ಮೇಲೆ ಕೂರಿಸಿದೀವಿ? ಅಗೈನ್ ದ ಸಿಲಿಂಡ್ರಿಕಲ್ ಬೇಸ್. ಯು ಕ್ಯಾನ್ ಸಿ ಹಿಯರ್. ಸೊ there is a dissection of the galvanometer. Let's go back to discussion. ಅರೆ ಡೀಟೇಲ್ಸ್ ಎಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಈ ಕಾಪರ್ ವೈಂಡಿಂಗ್ಸ್ ಇರೋದ್ರಿಂದ ಸೊ ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್. ಸೊ ಡಿಪೆಂಡಿಂಗ್ ಆನ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಈ ತರ ಆದ್ರೂ ರೊಟೇಟ್ ಆಗ್ಬೋದು, ಇಲ್ಲ ಈ ತರ ಆದ್ರೂ ರೊಟೇಟ್ ಆಗ್ಬೋದು. ಸೊ ಐದರ್ ಇಟ್ ಕ್ಯಾನ್ ರೊಟೇಟ್ ಲೈಕ್ ದಿಸ್, ಟಿಶ್ಕ್ಯಾವ್ ಉಲ್ಟಾ ಆದ್ರೂ ರೊಟೇಟ್ ಆಗ್ಬೋದು. ಈಗ ರೊಟೇಟ್ ಆಗ್ತಿರೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಆಬ್ವಿಯಸ್ಲಿ ಕರೆಂಟ್ ಜಾಸ್ತಿ ಮಾಡಿದ್ರೆ ಜಾಸ್ತಿ ರೊಟೇಟ್ ಆಗುತ್ತೆ. ಇಲ್ಲೊಂದು ಪಾಯಿಂಟ್ ಅನ್ನ ತಗೊಂಡು ಈ ತರ ನಾವು ಡಿಫ್ಲೆಕ್ಷನ್ ನೋಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನಾವ್ ವಾಟ್ ಈಸ್ ಅ ಟಾರ್ಕ್ ಆಕ್ಟಿಂಗ್ ಆನ್ ದಿಸ್ ಫೆಲೋ? ಇವನ್ ಮೇಲೆ ಈ ಸ್ವಿಚಸ್ ಏನಾದ್ರು ಕ್ಲೋಸ್ ಮಾಡಿದ್ರೆ ಕರೆಂಟ್ ಪಾಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. Now the torque acting on this is given by tau is equals to NIAB into sine of theta. What is N? N is a number of turns of the coil. N andre number of turns of coil. I is a current in the galvanometer coil, current, and A is the area of the coil, area of coil. B is the strength of magnetic field, strength of magnetic field, and theta, very importantly theta is the angle between vector A and vector B. magnetic field gu matte area vector gu. ಅರೆ ಏರಿಯಾ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಪ್ಲೇನ್ ಈ ರೀತಿ ಇದ್ರೆ ಇದ್ರ ಏರಿಯಾ ಈ ರೀತಿ ಇರುತ್ತೆ. ಸಪೋಸ್ ವೆನ್ ದ ಪ್ಲೇನ್ ಇಸ್ ರೊಟೇಟೆಡ್ ಲೈಕ್ ದಿಸ್, ಇದ್ರ ಏರಿಯಾ ವೆಕ್ಟರ್ ಕೂಡ ಈ ರೀತಿ ರೊಟೇಟ್ ಆಗುತ್ತೆ, ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಇರುತ್ತೆ. ಸೊ ಇದ್ರ ಬಗ್ಗೆ ಗೊತ್ತಿದೆ. ಅಥವಾ ಇದನ್ನ ಇನ್ನೊಂದು ರೀತಿ ಡಿಫೈನ್ ಮಾಡಬಹುದು. ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ವೆಕ್ಟರ್ ಎಂ ಎರಡು ಒಂದೇ. ಎ ಯಾವ ಡೈರೆಕ್ಷನ್ ಇರುತ್ತೋ ವೆಕ್ಟರ್ ಎಂ. ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್, ಅರೆ ಕರೆಂಟ್ ಕ್ಯಾರಿಂಗ್ ಲೂಪ್ ಬಿಹೇವ್ಸ್ ಆಸ್ ಎ ಮ್ಯಾಗ್ನೆಟಿಕ್ ಡೈಪೋಲ್. ಹಾಗಾಗಿ ಅದಕ್ಕೊಂದು ಡೈಪೋಲ್ ಮೂವ್ಮೆಂಟ್ ಇರುತ್ತೆ. ಎಂ ವೆಕ್ಟರ್ ಅಂಡ್ ಬಿ ವೆಕ್ಟರ್ ನಡುವೆ ಇರ್ತಕ್ಕಂಥ ಆಂಗಲ್ ನ ನಾವು ಟೀಟಾ ಅಂತ ತಗೊಂಡಿದ್ದೀವಿ. ಓಕೆ, ಸೊ ಈಗ ಕರೆಂಟ್ ಪಾಸ್ ಮಾಡಿದ್ರೆ ಇದೇನಾಗತ್ತೆ, ರೊಟೇಟ್ ಆಗತ್ತೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ಏನ್ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ನೀಟಾಗಿ. ಸೊ ವೆನ್ ಯು ಪಾಸ್ ದ ಕರೆಂಟ್, ಇಲ್ಲೇ ಸೆನ್ಸಿಟಿವ್ ಮ್ಯಾಟರ್ ಇರೋದು, ಪಾಸ್ ದ ಕರೆಂಟ್, ಇದೇನಾಗತ್ತೆ, ಈ ರೀತಿ ರೊಟೇಟ್ ಆಗತ್ತೆ. ನಾವ್ ವೆನ್ ಯು ಸ್ಟಾಪ್ ದ ಕರೆಂಟ್ ನ ಆಫ್ ಮಾಡ್ಬಿಟ್ರೆ ಇದಿಲ್ಲೇ ಇದ್ಬಿಡತ್ತೆ. ಅರೆ ತಗೊಂಡೋಗಿ ಇಲ್ಲಿ ಬಿಡ್ತು ಕರೆಂಟ್. ಟಾರ್ಕ್ ಏನ್ ಮಾಡ್ತು, ಈ ರೀತಿ ಇದ್ದಿದ್ ಕಾಯಿಲ್ ನ ಈ ತರ ಬಿಡ್ತು. ಆ ಕರೆಂಟ್ ಆಫ್ ಮಾಡ್ಬಿಟ್ರೆ ಅಲ್ಲೇ ತಗೊಳಕೊಂಡ್ಬಿಡತ್ತೆ. ಮತ್ತೆ ವಾಪಸ್ ಬರ್ಬೇಕಲ್ಲ, ವಾಪಸ್ ಬರಕ್ ಇನ್ನೊಬ್ರು ಯಾರಾದ್ರೂ ಹೆಲ್ಪ್ ಮಾಡ್ಲೇಬೇಕು. ಆ ಹೆಲ್ಪ್ ಮಾಡೋರೆ ಸ್ಪ್ರಿಂಗ್, ಹೇರ್ ಸ್ಪ್ರಿಂಗ್. ನೀವ್ ಅಲ್ಲಿ ನೋಡಿದ್ರ ಸ್ಪೆರಿಕಲ್ ಸ್ಪ್ರಿಂಗ್ ಇತ್ತು,
ಕರೆಕ್ಟ್ ಆಗಿ ಝೂಮ್ ಮಾಡಿ ನೋಡಿ, ಸ್ವಲ್ಪ ಔಟ್ ಆಫ್ ಫೋಕಸ್ ಆಗಿರ್ಬೋದು, ಬಟ್ ಝೂಮ್ ಮಾಡಿ ನೋಡಿದ್ರೆ ನಿಮ್ಗೆ ಹೇರ್ ಸ್ಪಿನ್ ಇದೆ, ಹೇರ್ ಸ್ಪ್ರಿಂಗ್ ಅದು ಸ್ಪೆರಿಕಲ್ ಆಗಿತ್ತು. ಸೊ ಮೈಟ್ ಹಾವ್ ಸೀನ್ ಲೈಕ್ ದಿಸ್. ಸ್ಪ್ರಿಂಗ್ ನ ಬರೆಯೋದಕ್ಕೆ ಟ್ರೈ ಮಾಡ್ತೀನಿ. ಆಕ್ಚುಲಿ ಗ್ಯಾಲನೋಮೀಟರ್ ಅಲ್ಲಿ ಎರಡು ರೀತಿ ಸ್ಪ್ರಿಂಗ್ಸ್ ಇತ್ತು. ಹ್ಯಾವ್ ಯು ನೋಟಿಸ್ಡ್? ಮೇಲ್ ಒಂದಿತ್ತು, ಡೌನ್ ಸೈಡ್ ಒಂದಿತ್ತು. ಅರೆ ಈ ತರ ಆಯ್ತು, ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಇದು ರೊಟೇಟ್ ಮಾಡಿಬಿಟ್ಟಾಗ ಇದೇನ್ ಮಾಡ್ತಾ ಇತ್ತು, ಟ್ವಿಸ್ಟ್ ಆಗ್ತಾ ಇತ್ತು. ಟ್ವಿಸ್ಟ್ ಆಗಿ ಕರೆಂಟ್ ಆಫ್ ಆಗಿದ ತಕ್ಷಣ ವಾಪಸ್ ಬರ್ತಿತ್ತು. ಅರ್ಥ ಆಗ್ತಿದ್ಯಾ? ಅದೇ ರೀತಿ ಮೇಲ್ಗಡೆ ಕೂಡ ಒಂದು ಸ್ಪ್ರಿಂಗ್ ನ ಹಾಕಿತ್ತು. ನಮ್ಮ ರಿಯಲಿಸ್ಟಿಕ್ ಗ್ಯಾಲನೋಮೀಟರ್ ಅಲ್ಲಿ ಎರಡು ಸ್ಪ್ರಿಂಗ್ ಇದೆ, ಬಟ್ ಬುಕ್ ಅಲ್ಲಿ ಒಂದೇ ಸ್ಪ್ರಿಂಗ್ ಬಗ್ಗೆ ಮೆನ್ಷನ್ ಮಾಡ್ತಾರೆ. ನಾವು ಆಪರೇಷನ್ ಮಾಡಿ ಡಿಸೆಕ್ಟ್ ಮಾಡಿ ನೋಡಿರೋದ್ರಿಂದ ಎರಡು ಸ್ಪ್ರಿಂಗ್ ಕಣ್ಣಾರೆ ನೋಡಿದ್ವಿ, ಹಾಗಾಗಿ ಎರಡು ಸೇರಿ ಒಂದು ಸ್ಪ್ರಿಂಗ್ ಈಕ್ವಲೆಂಟ್ ಆಗಿ ಇಕ್ವೇಶನ್ ಬರ್ಕೊಡ್ತೀವಿ. ಈ ಕಾಯಿಲ್ ರೊಟೇಟ್ ಆದ್ಮೇಲೆ ಇವೆರಡು ಟ್ವಿಸ್ಟ್ ಆಗಿರತ್ತ. ಅರೆ ಇವೆರಡು ಟ್ವಿಸ್ಟ್ ಆಗಿರತ್ತೆ. ಸ್ಪ್ರಿಂಗ್ ನ ಟ್ವಿಸ್ಟ್ ಮಾಡಿ ಬಿಟ್ರೆ ಸುಮ್ನಿರ್ತಾವ, ವಾಪಸ್ ಹಳೆ ಪರಿಸ್ಥಿತಿಗೆ ತಗೊಂಡ್ಬರತ್ತೆ. ಸೊ ದರ್ ಇಸ್ ಎ ಟಾರ್ಷನಲ್ strain in the spring. So when you pass the current, so ಇದು rotate ಆಗತ್ತೆ, ಈ spring ಏನಾಗುತ್ತೆ, ಕಚ rotate twist ಆಗ್ತಾ ಇರತ್ತೆ. When you switch off the current, ಇವನು ವಾಪಸ್ ಬರಬೇಕು, ಸ್ಪ್ರಿಂಗ್ ಅಲ್ಲೇ ಇರಲ್ಲ, ವಾಪಸ್ ಬರಬೇಕು. ಹಾಗಾಗಿ ಸೊ ರಿವರ್ಸ್ ಡೈರೆಕ್ಷನ್, ಕಚ ವಾಪಸ್ ತಗೊಂಬಂದು ಮತ್ತೆ ಹಳೆ ಪೊಸಿಷನ್ ಗೆ ನಿಲ್ಲಿಸ್ತಾರೆ. ಸೊ ಹಾಗಾಗಿ ಕರೆಂಟ್ ಸ್ವಿಚ್ ಆಫ್ ಆಗಿದ ತಕ್ಷಣ ಮತ್ತೆ ನಾರ್ಮಲ್ ಆಗಿ ಬರುತ್ತೆ. ಅಗೈನ್ ವೆನ್ ಯು ಟರ್ನ್ ಆನ್ ದ ಕರೆಂಟ್, it will start rotating in some direction. Artha aita? Make a note on this one. Let's see the construction of galvanometer. Andre literally now ನೋಡ್ತೀವಿ. ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, in the realistic galvanometer, I'll draw the diagram ಬರ್ಬಿಟ್ಟು explain ಮಾಡ್ತೀನಿ. ಈ equation ನ ನೋಟ್ ಮಾಡ್ಕೊಳ್ಳಿ. Let us try to understand the construction of moving coil galvanometer. So it consists of a radial magnetic field. On the radial magnetic field irutte. What is the radial magnetic field? It's tumba important role play ಮಾಡುತ್ತೆ in the working of the galvanometer. So let us discuss that one. ಒಂದು ಕಡೆ ನಾರ್ತ್, ಇನ್ನೊಂದು ಕಡೆ ಸೌತ್ ಪೋಲ್ ಇರೋ ತರ ಸೆಟ್ ಮಾಡ್ಕೊಂಡಿರ್ತಾರೆ. So actually ಒಂದು ಸ್ಪೆಸಿಫಿಕ್ ಕಡೆ ನಾರ್ತ್ ಇರಲ್ಲ, and ಈ ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಒಂದು ಸಿಲಿಂಡ್ರಿಕಲ್ ಮೌಂಟ್ ನ ಇಟ್ಟಿರ್ತಾರೆ. ಸೊ ಒಂದು ಸಿಲಿಂಡ್ರಿಕಲ್ ಮೌಂಟ್ ಅನ್ನ ಪ್ಲೇಸ್ ಮಾಡಿ ಅದರ ಮೇಲೆ ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ಫಾರ್ಮ್ ಅಲ್ಲಿ ಲೂಪ್ ಮಾಡಿರ್ತಾರೆ ಕಾಯಿಲ್ ನ. ಯು ಕ್ಯಾನ್ ಸಿ ದ NCERT ಡಯಾಗ್ರಾಮ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಒಂದು ಸಿಲಿಂಡ್ರಿಕಲ್ ಕಾಯಿಲ್, ಇದ್ರ ಒಳಗಡೆ ಇನ್ಸರ್ಟ್ ಮಾಡೋದಕ್ಕೆ ಸಿಲಿಂಡ್ರಿಕಲ್ ಕಾಯಿಲ್ ತರ ಒಂದು ಬ್ರಾನ್ಸ್ ಅಥವಾ ಸಾಫ್ಟ್ ಐರನ್ ಕೋರ್. ಯಾಕೆ ಸರ್ ಸಾಫ್ಟ್ ಐರನ್ ಕೋರ್? ಇಟ್ ಶುಡ್ ಬಿ ಅ ಫೆರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಮೇಕೆ ಇದನ್ನ ನೋಟ್ ಮಾಡ್ಕೊಳ್ಳಿ, ಆಮೇಲೆ ಹೇಳ್ತೇನೆ. ಸೊ ಇದ್ರ ಒಳಗಡೆ ಈ ತರ ಒಂದು ಸಿಲಿಂಡ್ರಿಕಲ್ ಮೆಟೀರಿಯಲ್ ನ ಪ್ಲೇಸ್ ಮಾಡಿದ್ವಿ, ಅಂಡ್ ದಟ್ ಮೆಟೀರಿಯಲ್ ಶುಡ್ ಬಿ ಅಸ್ ಫೆರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಸೊ ಮೇಟರ್ ಹಾರ್ಡ್ ದ ಫೆರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ. ಅದೇನ್ ಮಾಡತ್ತಪ್ಪ ಅಂದ್ರೆ ತನ್ನಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಪಾಸ್ ಮಾಡೋದಕ್ಕೆ ಈಸಿ ಆಗಿ ಬಿಡುತ್ತೆ. It allows the magnetic field line to pass them without any changes. ಯಾವುದೇ ರೀತಿ ಚೇಂಜ್ ಮಾಡಿದಿರ ಈಸಿ ಆಗಿ ತನ್ನಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಪಾಸ್ ಆಗಕ್ಕೆ ಬಿಡುತ್ತೆ. ನಾವು ಅರೌಂಡ್ ದಿಸ್ ಒನ್ ನಮ್ಗೆ ಕಾಯಿಲ್ ಇದೆ. ಸೊ ದರ್ ಇಸ್ ಎ ಕಾಯಿಲ್ ಲೈಕ್ ದಿಸ್. ಆಕ್ಚುಲಿ ತುಂಬಾ ಟರ್ಮ್ಸ್ ಇರುತ್ತೆ, ಹಿಂದ್ಗಡೆಗೆ ಹೋಗಿ ಮತ್ತೆ ಮುಂದ್ಗಡೆಗೆ ಬಂದು ಈ ರೀತಿ ಟರ್ನ್ಸ್ ಆಗಿರುತ್ತೆ. ಲೆಟ್ ಮಿ ಕಾಲ್ ದಿಸ್ ಆಸ್ ಎ ಕಾಯಿಲ್. ಅರೆ ಇದು ಒನ್ ಡೈಮೆನ್ಷನ್ ಮಾತ್ರ ನಿಮ್ಗೆ ಕಾಣಿಸಿದ್ರು, ಹಿಂದ್ಗಡೆ ಇದೆ ಈ ತರ ಸುತ್ಕೊಂಡ್ ಬರ್ತಾ ಇದೆ. ವೆನ್ ಯು ಪಾಸ್ ದ ಕರೆಂಟ್ ಥ್ರೂ ದಿಸ್ ಕಾಯಿಲ್ ಏನಾಗುತ್ತೆ, ಈ ಕಾಯಿಲ್ ಡಿಫ್ಲೆಕ್ಷನ್ ಆಗುತ್ತೆ ಡಿಪೆಂಡಿಂಗ್ ಆನ್ ದ ಡೈರೆಕ್ಷನ್. ಏನ್ ಮಾಡೋಣ ಈಗ ಅಂದ್ರೆ, ಈ ಕಾಯಿಲ್ ರೊಟೇಟ್ ಆಗೋದ್ರಿಂದ ವಿ ವಿಲ್ ಅಟ್ಯಾಚ್ ಎ ಪಾಯಿಂಟರ್. ಒಂದು ಪಾಯಿಂಟರ್ ನ ಅಟ್ಯಾಚ್ ಮಾಡ್ತೀವಿ, ತುಂಬಾ ವೆಯ್ಟ್ಲೆಸ್ ಆಗಿರ್ತಕ್ಕಂಥ ಒಂದು ಪಾಯಿಂಟರ್ ನ. ಮತ್ತೆ ಇಲ್ಲಿ ಒಂದು ಸ್ಕೇಲ್ ನ ಮೆನ್ಷನ್ ಮಾಡ್ಕೊತೀವಿ. ಸೊ ಯೂಶುವಲಿ 25 ಈ ಕಡೆ 25 ಈ ಕಡೆ ಇಲ್ಲ, ಈ ಕಡೆ 30 ಡಿವಿಷನ್ಸ್, ಈ ಕಡೆ 30 ಡಿವಿಷನ್ಸ್ ಇರುತ್ತೆ. 30 ಡಿವಿಷನ್ಸ್ ಯೂಶುವಲಿ 30 ಡಿಗ್ರಿ ಅಂತ ತಗೊಳ್ಳೋಣ ಈಗ ಸದ್ಯಕ್ಕೆ. ಅರ್ಥ ಆಯ್ತಾ? ಸ್ಕೇಲಿಂಗ್ ಯಾವ ರೀತಿ ಅರ್ಥ ಆಗತ್ತೆ? ಕರೆಂಟ್ ಪಾಸ್ ಮಾಡಿದಾಗ ಟಿಶ್ಕ್ಯಾವ್, ಅದೇ ಕರೆಂಟ್ ನ ಉಲ್ಟಾ ಪಾಸ್ ಮಾಡಾಕ ಟಿಶ್ಕ್ಯಾವ್, ವಾಪಸ್ ಹೋಗುತ್ತೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ. ನಾವ್ ವಾಟ್ ಇಸ್ ದ ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಕಾಯಿಲ್ ವೆನ್ ಯು ಪಾಸ್ ದ ಕರೆಂಟ್ ಥ್ರೂ ದಟ್ ಒನ್? ಗಿವೆನ್ ಬೈ tau is equals to
NIAB into sin theta. ನೋಡಿ ಇಲ್ಲಿ ಅರೇಂಜ್ಮೆಂಟ್ ಯಾವ ರೀತಿ ಸೆಟ್ ಮಾಡಿದೀವಿ ಅಂದ್ರೆ ಎಂತ ಮ್ಯಾಗ್ನೆಟಿಕ್ ಫೀಲ್ಡ್ ಯೂಸ್ ಮಾಡಿರೋದು ಸಿಲಿಂಡ್ರಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಲಿಂಡ್ರಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಯೂಸ್ ಮಾಡಿದ್ವಿ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಮರ್ಜ್ ಫ್ರಮ್ ನಾರ್ತ್ ಪೋಲ್ ಅಂಡ್ ಕನ್ವರ್ಜ್ ಟುವರ್ಡ್ಸ್ ದ ಸೌತ್ ಪೋಲ್. ನಾರ್ತ್ ಪೋಲ್ ಕಡೆಯಿಂದ ಸೌತ್ ಪೋಲ್ ಕಡೆಗೆ ಹೋಗಕ್ಕೆ ಈ ರೀತಿ ಟ್ರೈ ಮಾಡುತ್ತೆ. ಲೆಟ್ ಮಿ ಡ್ರಾ ದಟ್ ಪಿಕ್ಚೋರಿಯಲಿ. ಅದನ್ನ ಪಿಕ್ಚೋರಿಯಲ್ ಆಗಿ ರೆಪ್ರೆಸೆಂಟ್ ಮಾಡ್ತೀನಿ ಲೈಕ್ ದಿಸ್, like this, like this, like this, like this. This is called as radial magnetic field. ಅದೇ ನಾರ್ಮಲ್ ಆಗಿ ಒಂದು ಬಾರ್ ಮ್ಯಾಗ್ನೆಟ್ ನ ತಗೊಂಡ್ರೆ this is north pole, this is south pole. ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಇರ್ತಿತ್ತು. when the coil is rotated in this setup, ಈ ತರ ಇಲ್ಲಿ ಕಾಣಿಸ್ತಿಲ್ವಾ, ಇನ್ನೊಂಚೂರು ಈ ಕಡೆ ಬರ್ಕೊಂತೀನಿ. ಒಂದು ಬಾರ್ ಮ್ಯಾಗ್ನೆಟ್ ನ ಏನಾದ್ರು ಪ್ಲೇಸ್ ಮಾಡ್ಕೊಂಡ್ರೆ ನಾವು 2 ಪೀಸ್ ಬಾರ್ ಮ್ಯಾಗ್ನೆಟ್ ನ ಪ್ಲೇಸ್ ಮಾಡ್ಕೊಂಡ್ರೆ ನಾರ್ತ್ ಇಂದ ಸೌತ್ ಪೋಲ್ ಗೆ ಈ ರೀತಿ ಇರ್ತಿತ್ತು. ಇದ್ರಲ್ಲಿ ಒಂದು ಕಾಯಿಲ್ ನ ಇಟ್ಟು ರೊಟೇಟ್ ಆದ್ರೆ ಥೀಟಾ ವಿಲ್ ಚೇಂಜ್, ರೊಟೇಟ್ ಆಗ್ತಾ ಇದ್ರೆ ಥೀಟಾ ಚೇಂಜ್ ಆಗ್ತಾ ಇರತ್ತೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ದ ಅರೇಂಜ್ಮೆಂಟ್ ಇಸ್ ಇನ್ ಸಚ್ ಎ ವೇ ದಟ್ ವೆದರ್ ದ ಕಾಯಿಲ್ is rotated or not, always theta is equal to 90 degree. Sir, ಅದು ಹೇಗೆ ಸರ್? ನೋಡಿ ಇಲ್ಲಿ ಪಾಯಿಂಟರ್ ಇದೆಯಾ, ದಿಸ್ ಇಸ್ ಅ ಪಾಯಿಂಟರ್ and there is a area vector ಅಥವಾ magnetic dipole moment ಈ ರೀತಿ ಇದೆ ಅಂತ ಅನ್ಕೊಳ್ಳೋಣ. when this is like this, the direction of the magnetic field is in this direction. angle ಏನಿದೆ ನೋಡಿ ಇಲ್ಲಿ 90 degree ಇದೆ, 90 degree. when this coil is rotated, now again the magnetic field is radially. ಅರೆ ಇದು ಉಲ್ಟಾ ಬರ್ದ್ಬಿಟ್ಟೆ, ಅರೆ ರೇ 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 ಎಂತ ಎಡವಟ್ ಆಯ್ತು ಸರ್, ತಲೆಯಲ್ಲಿ ಬುದ್ಧಿನೇ ಇಲ್ಲ ಸರ್ ನಿಮ್ಗೆ. ಚಿಚ್ಚಿ ಬೆಳಗ್ಗೆನೆ ವಿಡಿಯೋ ಮಾಡ್ತಾ ಇದ್ದೀನಿ. ಆಕ್ಚುಲಿ ಅರ್ಲಿ ಮಾರ್ನಿಂಗ್ 7 o'clock, ಅರ್ಲಿ ಮಾರ್ನಿಂಗ್ ಸರ್. ಮಲಗಿದ್ದೆ 3 ಗಂಟೆ ಆಯ್ತು, ಈಗ ಎದ್ದು ಮತ್ತೆ ವಿಡಿಯೋ ಮಾಡ್ತಾ ಇದ್ದೆ. ಓಕೆ, ಸೊ ಈ ರೀತಿ ಇದ್ದಾಗ 90 ಡಿಗ್ರಿ ಥೀಟಾ ಇದೆ, ಆಂಗಲ್ ಬಿಟ್ವೀನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದ ಏರಿಯಾ ವೆಕ್ಟರ್. when the coil is rotated, again theta is 90 degree. ಅರೆ ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಗ ಈ ಲೈನ್ ಮತ್ತೆ ಈ ಪರ್ಪೆಂಡಿಕ್ಯುಲರ್ ಗೆ ಎಸ್ ಆಂಗಲ್ 90 ಡಿಗ್ರಿ. ನೋ ಮ್ಯಾಟರ್ ವಾಟ್ ಇಸ್ ದ ಪೊಸಿಷನ್ ಆಫ್ ದ galvanometer coil, the magnetic field is always radial. NCERT diagram na remove ಮಾಡ್ತೀನಿ ನೋಡಿ, make a note on this one. Okay, so the arrangement is such that the arrangement is such that the magnetic field is radial. This setup takes place, this setup makes sure sure theta is always 90 degree, always 90 degree. ಇದನ್ನ ಬಾರ್ ಮ್ಯಾಗ್ನೆಟ್ ಲೀನಿಯರ್ ಸೋರ್ಸ್ ಯೂಸ್ ಮಾಡಿದ್ರೆ ಆಗ್ತಿರ್ಲಿಲ್ಲ, ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಯೂಸ್ ಮಾಡ್ತಾ ಇದ್ವಿ. ಸೊ ಅಥವಾ ಯು ಕ್ಯಾನ್ ಕಾಲ್ ದಿಸ್ ಆಸ್ ಸಿಲಿಂಡ್ರಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್, ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಕನ್ಸಿಡರ್. ಸಿಲಿಂಡ್ರಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಯೂಸ್ ಮಾಡೋದ್ರಿಂದ ಇದೊಂದು ಅಡ್ವಾಂಟೇಜ್ ಆಗುತ್ತೆ. ಸೊ ದೇರ್ಫೋರ್ ದ ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಇಸ್ ಗಿವೆನ್ ಬೈ N into I into A into B. ಕೇಲ್ ಖತಮ್ ದುಕಾನ್ ಬಾಜ್. ಕ್ಲಿಯರ್? ಓಕೆ, ನಾವು ಈ ಕಾಯಿಲ್ ನ ಒಂಚೂರು ಸೈಡ್ ಇಂದ ನೋಡ್ತೀನಿ. ಈಗ ನಿಮ್ಗೆ ಟಾಪ್ ವ್ಯೂ ಕಾಣಿಸ್ತಿರೋದು, ಈಗ ನಾನು ಸೈಡ್ ಇಂದ ನೋಡಿದಾಗ ಯಾವ ರೀತಿ ಕಾಣಿಸುತ್ತೆ? ಸೊ ಐ ವಿಲ್ ರೈಟ್ ದಟ್ ಡಯಾಗ್ರಾಮ್. ಸೈಡ್ ವ್ಯೂ ಆಫ್ ದ ಕಾಯಿಲ್. ಈ ಕಾಯಿಲ್ ಏನಾಗ್ತಾ ಇದೆ, ರೊಟೇಟ್ ಆಗತ್ತೆ. ಆಕ್ಚುಲಿ ಇಲ್ಲೊಂದು ಸ್ಪ್ರಿಂಗ್ ಇದೆ. ಆ ಸ್ಪ್ರಿಂಗ್ ಎಂತ ಸ್ಪ್ರಿಂಗು? ಸ್ಪೈರಲ್ ಸ್ಪ್ರಿಂಗ್, ಹೇರ್ ಸ್ಪೈರಲ್ ಸ್ಪ್ರಿಂಗ್ ಈ ರೀತಿ ಇದೆ. ಡೌನ್ ಸೈಡ್ ಕೂಡ ಅದೇ ರೀತಿ 2 ಸ್ಪ್ರಿಂಗ್ ಇದೆ. ಬೇಸಿಕಲಿ ನಾವು ಗ್ಯಾಲ್ವನೋಮೀಟರ್ ಓಪನ್ ಮಾಡಿ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಗ್ಯಾರಂಟಿ ಆಗಿ. ನಿಮ್ಗೆ ಕಾಣಿಸ್ತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಕಾಣಿಸ್ತು ಸಿಮಿಲರ್ ಸ್ಪ್ರಿಂಗ್ಸ್. ಅರೆ ಒಂದ್ ದೊಡ್ಡದು ಒಂದ್ ಚಿಕ್ಕದಾಗೋಯ್ತು ಸರ್, ಇಲ್ಲ ಇದನ್ನೇ ಚಿಕ್ಕದು ಮಾಡ್ಬೇಕಾಯ್ತು. ಚಿಚ್ಚಿ ಬಿಗಿನರ್ಸ್ ಮಿಸ್ಟೇಕ್ ಇವೆಲ್ಲ. ಇಲ್ಲಿ ಬಂದಾಗ ಬಂತು. ಓಕೆ, ಸೊ 2 ಸ್ಪ್ರಿಂಗ್ಸ್ ಇದೆ. ಕರೆಂಟ್ ಪಾಸ್ ಮಾಡಿದಾಗ ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್. ಇದನ್ನ ಈಕ್ವೇಶನ್ ನ ಸೈಡ್ ಅಲ್ಲಿ ಇಡ್ತೀನಿ. ಐ ವಿಲ್ ಕಾಲ್ ದಿಸ್ ಆಸ್ ಡಬ್ಬಾ ಈಕ್ವೇಶನ್ 1. ಸೊ ಇದನ್ನ ಸೈಡ್ ಅಲ್ಲಿ ಇಡೋಣ. ಓಕೆ, ಕೀಪ್ ದಟ್ ಅಸೈಡ್. ಕನ್ಸಿಡರ್ ದ ಸ್ಪ್ರಿಂಗ್. ಈ ಕಾಯಿಲ್ ರೊಟೇಟ್ ಆದಾಗ ಅಷ್ಟೊಂದು ಸ್ಪೀಡ್ ಅಲ್ಲಿ ರೊಟೇಟ್ ಆಗಲ್ಲ. ಸೊ ಸ್ಮಾಲ್ ರೊಟೇಷನ್ ಆದಾಗ ಈ ಸ್ಪ್ರಿಂಗ್ ಏನಂತೆ ಟ್ವಿಸ್ಟ್ ಪ್ರೊಡ್ಯೂಸ್ ಆಗುತ್ತೆ. ವೆನ್ ದ ಟಾರ್ಕ್ ಈಸ್ ಅಪ್ಲೈಡ್ ಟು ದ ಕಾಯಿಲ್, when
when torque is applied to the coil, applied to the coil, to the coil, rotation is produced. Rotation, rotation is produced in spring as well. Spring as well. ಇವನ್ ರೋಟೇಟ್ ಆಗೋದ್ರಿಂದ ಸ್ಪ್ರಿಂಗ್ ಅಲ್ಲಿ ರೊಟೇಷನ್ ಪ್ರೊಡ್ಯೂಸ್ ಆಗ್ತಾ ಇದೆ. ಇದನ್ನೇ ನಾವು ಟ್ವಿಸ್ಟ್ ಅಂತ ಕರಿತೀವಿ. ಟ್ವಿಸ್ಟ್ ಇನ್ ದ ಸ್ಪ್ರಿಂಗ್. ಟ್ವಿಸ್ಟ್ ಇನ್ ದ ಸ್ಪ್ರಿಂಗ್. ನೀವು ಕಥೆಯಲ್ಲಿ ಹೇಳ್ತೀರಾ ದೇರ್ ಇಸ್ ಅ ಟ್ವಿಸ್ಟ್ ಇನ್ ದ ಸ್ಟೋರಿ. ಆ ಟ್ವಿಸ್ಟ್ ಅಲ್ಲ, ನಾ ಹೇಳ್ತೀರ ಫಿಸಿಕಲ್ ಟ್ವಿಸ್ಟ್ ಪ್ರೊಡ್ಯೂಸ್ ಆಗ್ತಾ ಇದೆ. ಈ ಟ್ವಿಸ್ಟ್ ಆಗೋದ್ರಿಂದ ಈ ಕಾಯಿಲ್ ಸುಮ್ನೆ ಇರತ್ತಾ, ಈ ಸ್ಪ್ರಿಂಗ್ ಸುಮ್ನೆ ಇರತ್ತಾ, ಟ್ವಿಸ್ಟ್ ಮಾಡಿದ್ರೆ ಅದೇ ವಾಪಸ್ ಎಳ್ಕೊಂಬರಕ್ಕೆ ಟ್ರೈ ಮಾಡತ್ತೆ. ಆಸ್ ಅ ರಿಸಲ್ಟ್ ಎ restoring twist ಅಥವಾ torque is developed in the spring. ಇದೇನ್ ಮಾಡತ್ತೆ, ಕರೆಂಟ್ ನ ಆಫ್ ಮಾಡಿದ ತಕ್ಷಣ ವಾಪಸ್ ಆ ಕಾಯಿಲ್ ನ ವಾಪಸ್ ಹಳೆ ಪರಿಸ್ಥಿತಿಗೆ ತಗೊಂಬರಕ್ಕೆ ಟ್ರೈ ಮಾಡುತ್ತೆ. ರೆಕಾರ್ಡ್ ಆಗ್ತಿದ್ಯಾ? ಆಗ್ತಿದೆ ಬೈ ದ ಗಾಡ್ಸ್ ಗ್ರೇಸ್. ಈ ಪೋರ್ಷನ್ ನ ಎರೇಸ್ ಮಾಡ್ತಿದ್ದೀನಿ. ಏನಿಲ್ಲ, ಯಾಕೋ ಕ್ಯಾಮ್ರಾ ಸ್ಟ್ರಕ್ ಆಗ್ತಿದೆ ಲಾಸ್ಟ್ 2-3 ವಿಡಿಯೋಸ್ ಇಂದ, ಅದಕ್ಕೆ ಒಂಚೂರು ಡೌಟ್ ಬಂತು. ಟೌ ಇಸ್ ಈಕ್ವಲ್ಸ್ ಟು NIAB. ಟೌ ಇಸ್ ಈಕ್ವಲ್ಸ್ ಟು NIAB. ಅದನ್ನ ಸೈಡ್ ಅಲ್ಲಿ ಇರ್ತೀನಿ, ಸಾರಿ. ಟೌ ಇಸ್ ಈಕ್ವಲ್ಸ್ ಟು NIAB. ಲೆಟ್ ಮಿ ಕೀಪ್ ದಿಸ್ ಇನ್ ಬಾಕ್ಸ್. ಇದನ್ನು ಎರೇಸ್ ಮಾಡ್ಬಿಡ್ಲಾ ಈ ಡಬ್ಬಾ ಇಕ್ವೇಶನ್. ಓಕೆ, ಕಮಿಂಗ್ ಟು ದ ಸ್ಪ್ರಿಂಗ್. ಈಗ ಸ್ಪ್ರಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಸ್ಪ್ರಿಂಗ್, let us define one constant. ಈಗ ಈ ಸ್ಪ್ರಿಂಗ್ ನ 1 ಡಿಗ್ರಿ ರೊಟೇಟ್ ಮಾಡಿದ್ರೆ ಎಷ್ಟು ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ? I'll call that as a K. Are you getting what I am saying? ಸ್ಪ್ರಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ rotation, and I'll take in the other column restoring torque. Restoring torque. ಎಷ್ಟು ರೊಟೇಷನ್ ಮಾಡಿದ್ರೆ ಎಷ್ಟು ರಿಸ್ಟೋರಿಂಗ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ ಅಲ್ಲಿ ಮೆನ್ಷನ್ ಮಾಡೋಣ. ಸಪೋಸ್ ಈ ಕಾಯಿಲ್ ಏನಾದ್ರು 1 ಡಿಗ್ರಿ ರೊಟೇಟ್ ಆದ್ರೆ, 1 ಡಿಗ್ರಿ ರೊಟೇಟ್ ಆದ್ರೆ ರಿಸ್ಟೋರಿಂಗ್ ಟಾರ್ಕ್ ಏನ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನ ನಾನು ಕೆ ಅಂತ ಕರಿತೀನಿ. ಎಷ್ಟು ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನ, ಇದು ರೊಟೇಟ್ ಆಗ್ತದೆ, ಇದೇನಾಗುತ್ತೆ ರಿಸ್ಟೋರಿಂಗ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. 1 ಡಿಗ್ರಿ ಇದು ರೊಟೇಟ್ ಆದ್ರೆ ಇದ್ರಲ್ಲಿ ರಿಸ್ಟೋರಿಂಗ್ ಟಾರ್ಕ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅದನ್ನ ನಾನು ಕೆ ಅಂತ ಕರಿತೀನಿ. ಈ ಕೆ ಗೆ ಇನ್ನೊಂದು ಹೆಸರು ಇದೆ, ಟಾರ್ಷನಲ್ ಕಾನ್ಸ್ಟೆಂಟ್. ಆಫ್ ಸ್ಪ್ರಿಂಗ್. ಟಾರ್ಷನಲ್ ಕಾನ್ಸ್ಟೆಂಟ್ ಆಫ್ ದ ಸ್ಪ್ರಿಂಗ್. ಸೊ ವಿ ಹ್ಯಾವ್ ಗಿವೆನ್ ದಟ್ ನೇಮ್. ಅಥವಾ ಇದನ್ನ ಇನ್ನೊಂದು ರೀತಿ ಹೇಳ್ಬೋದು, ಟಾರ್ಷನಲ್ ಸ್ಟ್ರೆಸ್ ಅಂತಾನು ಕರಿಬಹುದು. ಟಾರ್ಷನಲ್ ಸ್ಟ್ರೆಸ್. 1 ಡಿಗ್ರಿ ರೊಟೇಟ್ ಆದ್ರೆ ಕೆ ಯೂನಿಟ್ ಸ್ಟ್ರೆಸ್ ಟಾರ್ಕ್, ರಿಸ್ಟೋರಿಂಗ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಅದೇ 2 ಡಿಗ್ರಿ ರೊಟೇಟ್ ಆದ್ರೆ 2 ಡಿಗ್ರಿ ಸಿ ಆಗಿ ಬಂತು. 2 ಡಿಗ್ರಿ ರೊಟೇಟ್ ಆದ್ರೆ 2 ಟೈಮ್ಸ್ ಕೆ ಅಷ್ಟು ಟಾರ್ಕ್, ರಿಸ್ಟೋರಿಂಗ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಅದೇ ರೀತಿ ಎಕ್ಸ್ ಡಿಗ್ರಿ ರೊಟೇಟ್ ಆದ್ರೆ ಇಟ್ ವಿಲ್ ಪ್ರೊಡ್ಯೂಸ್ ಎಕ್ಸ್ ಕೆ ರಿಸ್ಟೋರಿಂಗ್ ಟಾರ್ಕ್. ಇನ್ ಜನರಲ್ 5 ಡಿಗ್ರಿ ರೊಟೇಷನ್ ಆದ್ರೆ ಈ ಕಾಯಿಲ್ ಏನಾದ್ರು ಟಿಶ್ಕ್ಯಾ ಅಂತ 5 ಡಿಗ್ರಿ ಜನರಲೈಸ್ಡ್ ಆಂಗಲ್ 5, ಟೀಟಾ ತಗೊಂತಿಲ್ಲ, ಟೀಟಾ ಆಲ್ರೆಡಿ ರಿಸರ್ವ್ ಆಗ್ಬಿಟ್ಟಿದೆ. ಸಾರಿ, 5 ರೊಟೇಟ್ ಆದ್ರೆ ರಿಸ್ಟೋರಿಂಗ್ ಟಾರ್ಕ್ ಎಷ್ಟಿರತ್ತೆ? 5 ಟೈಮ್ಸ್ ಕೆ ಇರತ್ತೆ. ಕ್ಲಿಯರ್? 5 ಆಂಗಲ್ ರೊಟೇಟ್ ಆದ್ರೆ ವಾಪಸ್ಸು ಅಷ್ಟು ಟಾರ್ಕ್ 5k ಟೈಮ್ಸ್ ಟಾರ್ಕ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಆ ಕೆ ನ ನಾವೇನಂತ ಕರೆದ್ವಿ? ಟಾರ್ಷನಲ್ ಕಾನ್ಸ್ಟೆಂಟ್ ಆಫ್ ದ ಸ್ಪ್ರಿಂಗ್ ಅಥವಾ ಟಾರ್ಷನಲ್ ಸ್ಟ್ರೆಸ್ ಆಫ್ ದ ಸ್ಪ್ರಿಂಗ್. ಕಮಿಂಗ್ ಬ್ಯಾಕ್, ಸೊ ಈ ಪೋರ್ಷನ್ ನ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್. ಡನ್? ಓಕೆ. ಈಗ ಅಟ್ ಅನ್ ಈಕ್ವಿಲಿಬ್ರಿಯಂ ಕಂಡೀಷನ್ ಇದ್ರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣಪ್ಪ. ಇದೇನಾಗತ್ತೆ? ಕಾಯಿಲ್ ರೊಟೇಟ್ ಆಗಿ ಟಿಶ್ಕ್ಯಾ ಅಂತ ಇಲ್ಲೆಲ್ಲೋ ಒಂದು ರೀಡಿಂಗ್ ತೋರಿಸ್ತಿರತ್ತೆ. ಅದನ್ನ ನಾನು 5 ಆಂಗಲ್ ಅಂತ ಕರಿತೀನಿ. ಐ ಕಾಲ್ ದಟ್ ಆಸ್ ಅ 5 ಆಂಗಲ್. 5 ಆಂಗಲ್ ಅಷ್ಟು ಡಿವಿಯೇಷನ್ ತೋರಿಸ್ತಿದೆ ಅಂತ ಅನ್ಕೊಳ್ಳೋಣ. 5 ಆಂಗಲ್ ಯಾಕೆ ಡಿವಿಯೇಷನ್ ಆಯ್ತು? ಬಿಕಾಸ್ ಆಫ್ ದ ಟಾರ್ಕ್ ಆಫ್ ದ ಕಾಯಿಲ್.
ಈಗ ಎಷ್ಟು ಟಾರ್ಕ್ ಈ ಕಾಯಿಲ್ ಮೇಲೆ ಅಪ್ಲೈ ಆಗಿದೆಯೋ ಅಷ್ಟು ರೀಸ್ಟೋರಿಂಗ್ ಫೋರ್ಸ್ ಸ್ಪ್ರಿಂಗ್ ಅಲ್ಲಿ ಡೆವಲಪ್ ಆಗಿರುತ್ತಾ. ವೆನ್ ಕರೆಂಟ್ ಈಸ್ ಪಾಸ್ಟ್, when current is passed at equilibrium condition, torque acting on the loop is equals to torque restoring of the spring. ಇದು ಸ್ಪ್ರಿಂಗ್ ಗೆ, ಇದು ಲೂಪ್ ಗೆ ರಿಸ್ಟೋರಿಂಗ್ ಆಫ್ ಸ್ಪ್ರಿಂಗ್ ಅಥವಾ ರಿಸ್ಟೋರಿಂಗ್ ಟಾರ್ಕ್ ಅಂತ ಕರಿಬಹುದು. ರಿಸ್ಟೋರಿಂಗ್ ಟಾರ್ಕ್ ಆಫ್ ಸ್ಪ್ರಿಂಗ್. ಓಕೆ, ವಾಟ್ ಇಸ್ ಅ ಟಾರ್ಕ್ ಆಕ್ಟಿಂಗ್ ಆನ್ ದ ಲೂಪ್? ಆಲ್ರೆಡಿ ಡಬ್ಬಾ ಇಕ್ವೇಶನ್ ಮೇಲೆ ವೆಯ್ಟ್ ಮಾಡ್ತಿದೆ. ದಟ್ ಈಸ್ ಗಿವೆನ್ ಬೈ n into I into A into B. Let us assume phi is the angle rotated. Let phi be the angle rotated when current I is passed. Current I pass ಮಾಡಿದಾಗ phi angle rotate ಆಗಿದೆ ಅಂತ ಅನ್ಕೊಳ್ಳಿ. when I is passed, let me make a note on that one. NIAB is equals to restoring torque ಏನಿದೆ, that is given by K into phi. Remember, phi angle rotate ಆಗಿರೋದ್ರಿಂದ K into phi ಅಷ್ಟು restoring torque develop ಆಗ್ತದೆ. So therefore I can see here phi is equals to NAB divided by K into I. Look at this fellows in the bracket. ಈ ಬ್ರಾಕೆಟ್ ಅಲ್ಲಿರೋ ಟರ್ಮ್ಸ್ ನೆಲ್ಲ ಗಮನಿಸಿ. n ಅಂದ್ರೆ ಏನು? ನಂಬರ್ ಆಫ್ ಟರ್ನ್ಸ್ ಆಫ್ ದ ಕಾಯಿಲ್. a ಅಂದ್ರೆ ಏನು? ಏರಿಯಾ ಆಫ್ ದ ಕಾಯಿಲ್, ಈ ಪೂರ್ತಿ ಕಾಯಿಲ್ ದ ಏರಿಯಾ. b ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅಂಡ್ k is a torsional constant. It depends on the nature of the spring. ಅದು ಮ್ಯಾನುಫ್ಯಾಕ್ಚರರ್ ಕೊಡ್ತಾರೆ ಸ್ಪ್ರಿಂಗ್ ಎಲ್ಲಿಂದ ತಗೊಂತೀವಿ, ಅವ್ನು ಮಕ್ಕಕ್ಕೆ ಒಂದು ನೋಡಿದ್ರೆ ಅದ್ರ ವ್ಯಾಲ್ಯೂ ಎಲ್ಲ ಹೇಳ್ತಾನೆ. ಮಕ್ಕಕ್ಕೆಲ್ಲ ಹೊಡಿಯಕ್ ಹೋಗ್ಬೇಡಿ, ಅದ್ರ ಡಿಸ್ಕ್ರಿಪ್ಷನ್ ನೋಡಿದ್ರೆ ಅವರೇ ಕೊಟ್ಟಿರ್ತಾರೆ. ಗಾಟ್ ಇಟ್? ಸೊ ಆಲ್ ದೀಸ್ ಫೆಲೋಸ್ ಆರ್ ಕಾನ್ಸ್ಟೆಂಟ್. ಹಾಗಾದ್ರೆ phi is directly proportional to I. Yes, we got it. ನಾನು ಕ್ಯಾಲಿಬ್ರೇಟ್ ಮಾಡ್ಕೊಂಡು ಜಸ್ಟ್ ಈ phi ಆಂಗಲ್ ನ ಮೆಜರ್ ಮಾಡಿ ನೋಡ್ಕೊಂಡ್ರೆ ಸಾಕು, ಎಷ್ಟು ಆಂಗಲ್ ಡಿಫ್ಲೆಕ್ಟ್ ಆಗ್ತಿದೆ ನನ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕರೆಂಟ್ ಎಷ್ಟಿದೆ ಅಂತ ಹೇಳ್ಬೋದು. ಅದೇ ಅಲ್ಲ ನಮ್ಗೆ ಬೇಕಿದ್ದು. ಕರೆಂಟ್ ಏನು ನಾವು ಲೀಟ್ರಲ್ಲಿ ಸೇರಲ್ಲಿ ಮೆಜರ್ ಮಾಡಕ್ಕಾಗತ್ತಾ? ಇಲ್ಲ. ಇಂಡೈರೆಕ್ಟ್ ಆಗಿ ಈ ಡಿಫ್ಲೆಕ್ಷನ್ ನ ಮೆಜರ್ ಮಾಡ್ಕೊಂಡು ಐ ಆಮ್ ಗೋಯಿಂಗ್ ಟು ಮೆಜರ್ ದ ಕರೆಂಟ್. ಒಬ್ವಿಯಸ್ಲಿ ಜಾಸ್ತಿ ಕರೆಂಟ್ ಇದ್ರೆ ಜಾಸ್ತಿ ಡಿಫ್ಲೆಕ್ಷನ್ ಇರುತ್ತೆ. ಈ ಇಕ್ವೇಶನ್ ಯೂಸ್ ಮಾಡಿ ನಾನು ಕರೆಂಟ್ ಇಂದ ಲೂಪ್ ನ ಫೈಂಡ್ ಔಟ್ ಮಾಡ್ಬೋದು. ಯೂಶಲಿ ಇದೊಂದು ಕಾನ್ಸ್ಟೆಂಟ್ ಆಗಿರತ್ತೆ, ಅವ್ರು ಕೊಟ್ಟಿರ್ತಾರೆ ಗ್ಯಾಲ್ವನೋಮೀಟರ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಎಷ್ಟು ಆಂಗಲ್ ಡಿಫ್ಲೆಕ್ಟ್ ಆಗಿದೆ is equals to multiplied by this one into current. ಎಷ್ಟು ಡೈರೆಕ್ಟ್ ಆಗಿ ಮಾಡಿದ್ರೆ ನಿಮಗೆ ಕರೆಂಟ್ ಎಷ್ಟಿದೆ ಅನ್ನೋದು ಆನ್ಸರ್ ಸಿಗ್ಬಿಡುತ್ತೆ. ಕ್ಲಿಯರ್ ಆಲ್ ಕ್ಲಿಯರ್ ಡನ್. ಈಗ ಕೆಲವೊಂದು ಟರ್ಮ್ಸ್ ನ ಡಿಫೈನ್ ಮಾಡೋಣ. ಸೆನ್ಸಿಟಿವಿಟಿ ಆಫ್ ಗ್ಯಾಲ್ವನೋಮೀಟರ್. ಏನಪ್ಪಾ ಹಂಗೆ ಅಂದ್ರೆ ಈ ಪೋರ್ಷನ್ ನ ನೋಟ್ ಮಾಡ್ಕೊಳ್ಳಂಗಿದ್ರೆ ಡನ್, ನಾನು ಎರೇಸ್ ಮಾಡ್ತಿದ್ದೀನಿ. ಸೆನ್ಸಿಟಿವಿಟಿ ಆಫ್ ಗ್ಯಾಲ್ವನೋಮೀಟರ್. ಅಂಡ್ ಇನ್ನೊಂದು ವಿಷಯ ಇಲ್ಲಿ ಹೇಳೋದು ಮಾಡಿದ್ರೆ, ಕರೆಂಟ್ ರಿವರ್ಸ್ ಆದ್ರೆ ಫೈ ಕೂಡ ರಿವರ್ಸ್ ಆಗುತ್ತೆ. ಅದೇ ಕರೆಂಟ್ ನ ಉಲ್ಟಾ ಮಾಡಿದ್ರೆ ಈ ಕಡೆಗೆ ಹೋಗುತ್ತೆ. ಫೈ ಉಲ್ಟಾ ಆಗಿದ್ರೆ ಕರೆಂಟ್ ಕೂಡ ಉಲ್ಟಾ ಆಗಿರುತ್ತೆ. ಸೊ ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ನೋಡ್ಕೋಬೇಕಾಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಗ್ಯಾಲ್ವನೋಮೀಟರ್ ಅಲೈನ್ಮೆಂಟ್ ಅಂಡ್ ಯೂಶಲಿ ಎಲ್ಲ ಒಂದೇ ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡ್ತಾರೆ. ಸೆನ್ಸಿಟಿವಿಟಿ ಆಫ್ ಗ್ಯಾಲ್ವನೋಮೀಟರ್. ಸೆನ್ಸಿಟಿವಿಟಿ ಆಫ್ ಗ್ಯಾಲ್ವನೋಮೀಟರ್. ಅದೇ ಸಿಂಬಲ್ ಆಫ್ ಗ್ಯಾಲ್ವನೋಮೀಟರ್ ಇಸ್ G. ಓಕೆ, ಕ್ಯಾಪಿಟಲ್ G ವಿತ್ ಸರ್ಕಲ್. ಬರೀ G ಅಲ್ಲ, G ಅಂದ್ರೆ ಫಸ್ಟ್ ಪಿ ಸಿಗೆ ಹೋಗುತ್ತೆ. ಓಕೆ, ಕಮಿಂಗ್ ಬ್ಯಾಕ್. ಎಕ್ಸಾಂಪಲ್ ಕೊಟ್ಟೆ ಬಿಗಿನಿಂಗ್ ಆಫ್ ದ ವಿಡಿಯೋ ಅಲ್ಲಿ. ಅರೆ ಲಾಸ್ಟ್ ಬೆಂಚರ್ಗೆ ಮಾನ ಮರ್ಯಾದೆ ಇಲ್ದಿದ್ರು ಬೈತಾರು, ನಮ್ಗೆಲ್ಲ ಬಿಡುತ್ತೆ ಸುಮ್ನಿರ್ತಾರೆ. ಅದೇ ಟಾಪರ್ಗೆ ಏನಾದ್ರು ಒಂದೇ ಒಂದು ಮಾತು ಬುದ್ಧಿ ಇಲ್ವಾ ನಿಂಗೆ ಅಂತ ಗಲ ಅಂತ ಅಲಕ್ ಶುರು ಮಾಡ್ಕೊತಾರೆ. ಅದೇ ಟಾಪರ್ಗೆ ಬುದ್ಧಿ ಇಲ್ವಾ ನಿಂಗೆ ಅಂದ್ರೆ ಅನ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಸೆನ್ಸಿಟಿವಿಟಿ ಮ್ಯಾಟರ್ ಆಗುತ್ತೆ. ಲೆಟ್ ಅಸ್ ಕನ್ಸಿಡರ್ 2 ಗ್ಯಾಲ್ವನೋಮೀಟರ್ಸ್. ಒಂದು ಗ್ಯಾಲ್ವನೋಮೀಟರ್ ಈ ರೀತಿ ಇದೆ, ಇನ್ನೊಂದು ಗ್ಯಾಲ್ವನೋಮೀಟರ್ ಎಕ್ಸಾಕ್ಟ್ ಆಗಿ ಅದೇ ರೀತಿ ಇದೆ. ಇವನು 1 ಮಿಲಿ ಆಂಪಿಯರ್ ನ ಕಳಿಸಿದ್ರೆ ಟಿಶ್ಕ್ಯಾ ಅಂತ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಕೊಟ್ಬಿಡ್ತಾನೆ. ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ 30 ಯೂನಿಟ್ಸ್ ಡಿಫ್ಲೆಕ್ಷನ್ ಕೊಟ್ಬಿಟ್ಟ. ಇವನು 1 ಮಿಲಿ ಆಂಪಿಯರ್ ಕಳಿಸಿದ್ರೆ ಬರೀ 1 ಡಿಗ್ರಿ ಡಿಫ್ಲೆಕ್ಷನ್ ತೋರಿಸಿದ್ದಾರೆ. ಮೊಂಡ ಅವನು
ಎಷ್ಟು ಹೋಗಿದ್ರು ಮಾನ ಬರೋದೇ ಇಲ್ಲ. ಇವನ್ ಸೆನ್ಸಿಟಿವಿಟಿ ಕಮ್ಮಿ, ಇವನ್ ಸೆನ್ಸಿಟಿವಿಟಿ ಜಾಸ್ತಿ. ಒಂದು ಸ್ಮಾಲ್ ಕರೆಂಟ್ ಹಾಕಿದ್ರೆ ಟಿಶ್ಕ್ಯಾವ್ ಅಂತ ಹೋಗ್ಬಿಡುತ್ತೆ. ಇದನ್ನ ಮ್ಯಾಥಮೆಟಿಕಲ್ ಆಗಿ ಡಿಫೈನ್ ಮಾಡೋಣ. ಸೆನ್ಸಿಟಿವಿಟಿ ಆಫ್ ಗ್ಯಾಲ್ವನೋಮೀಟರ್ ಯಾವ ರೀತಿ ಸರ್ ಡಿಫೈನ್ ಮಾಡೋದು? ಅರೆ, ಒಂದು ಯೂನಿಟ್ ಡಿಫ್ಲೆಕ್ಷನ್ಗೆ ಕರೆಂಟ್ ಎಷ್ಟು ಬೇಕಾಗತ್ತೆ? The amount of current sensitivity of the galvanometer is deflection per unit of current 5 divided by I. ಇದನ್ನೇ ನಾವು ಕರೆಂಟ್ ಸೆನ್ಸಿಟಿವಿಟಿ. ಎಷ್ಟು ಡಿಫ್ಲೆಕ್ಷನ್ ಗೆ ಕರೆಂಟ್ ಬೇಕು, ಒಂದು ಯೂನಿಟ್ ಡಿಫ್ಲೆಕ್ಷನ್ ಗೆ ಕರೆಂಟ್ ಎಷ್ಟು ಬೇಕು, ಅದನ್ನೇ ನಾವು ಕರೆಂಟ್ ಸೆನ್ಸಿಟಿವಿಟಿ ಅಂತ ಕರಿತೀವಿ. ಆಬ್ವಿಯಸ್ಲಿ ದಟ್ ಈಸ್ ಈಕ್ವಲ್ಸ್ ಟು, ಇಲ್ಲೇ ಇಕ್ವೇಶನ್ ಇದೆ, 5 by I is equals to NAB divided by K. Make a note on this one. 5 by I is equals to NAB divided by A. N is equals to number of turns of the coil, A is the area of the coil, B is the magnetic field, and K is the torsional constant of the spring, or the spring characteristics. How can you increase the current sensitivity of a galvanometer? How to increase that? ಅರೆ, ಬ್ಯಾಕ್ ಬೆಂಚರ್ನ ಹೇಗೆ ಸೆನ್ಸಿಟಿವಿಟಿ ಜಾಸ್ತಿ ಮಾಡೋದು? ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋದು. ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ಬಿಟ್ರೆ ಅವನು ಅಳಕ್ ಶುರು ಮಾಡ್ಕೊಂಡ್ಬಿಡ್ತದೆ. ಹಂಗೆ ಇದಕ್ಕೆ ಏನಾದ್ರು ಆಪರೇಷನ್ ಮಾಡಿ ಸೆನ್ಸಿಟಿವಿಟಿನ ಜಾಸ್ತಿ ಮಾಡ್ತೀನಿ. ಹೇಗ್ ಸರ್ ಮಾಡೋದು? ಬೈ ಇನ್ಕ್ರೀಸಿಂಗ್ ಎನ್ ಇನ್ಕ್ರೀಸ್ ಮಾಡಬಹುದು, ಎ ನ ಇನ್ಕ್ರೀಸ್ ಮಾಡಬಹುದು, ಬಿ ನ ಇನ್ಕ್ರೀಸ್ ಮಾಡಬಹುದು, ಆರ್ ಕೆ ನ ಡಿಕ್ರೀಸ್ ಮಾಡಬಹುದು. ಇಷ್ಟೆಲ್ಲ ಪಾಸಿಬಿಲಿಟೀಸ್ ಇದೆ. ಕರೆಂಟ್ ಸೆನ್ಸಿಟಿವಿಟಿನ ಇನ್ಕ್ರೀಸ್ ಮಾಡಿದೆ. ಅರೆ, ಜಾಸ್ತಿ ನಂಬರ್ ಆಫ್ ಟರ್ನ್ಸ್ ನ ತಗೊಂಡ್ರೆ ಜಾಸ್ತಿ ಟಾರ್ಕ್ ಆಗುತ್ತೆ. ಅದೇ ಕರೆಂಟ್ ನ ಪಾಸ್ ಮಾಡಿ, ಈಗ ಏನ್ ಕರೆಂಟ್ ಪಾಸ್ ಮಾಡ್ತಿದ್ರಿ, ಜಾಸ್ತಿ ಟರ್ನ್ ಮಾಡ್ಬಿಟ್ರೆ ಇನ್ ಜಾಸ್ತಿ ಡಿಫ್ಲೆಕ್ಷನ್ ಆಗುತ್ತೆ, ಟಾರ್ಕ್ ಜಾಸ್ತಿ ಆಗುತ್ತೆ. ಸೊ ಎವ್ರಿಥಿಂಗ್ ಇಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ದಿಸ್ ಹೌ ಯು ಕ್ಯಾನ್ ಇನ್ಕ್ರೀಸ್ ದ ಕರೆಂಟ್ ಸೆನ್ಸಿಟಿವಿಟಿ ಆಫ್ ಎ ಗ್ಯಾಲ್ವನೋಮೀಟರ್. ಸೊ ಈಗ ಇನ್ನೊಂದು ಡಿಫೈನ್ ಮಾಡೋಣ, ವೋಲ್ಟೇಜ್ ಸೆನ್ಸಿಟಿವಿಟಿ. ವೋಲ್ಟೇಜ್ ಸೆನ್ಸಿಟಿವಿಟಿ, ಇದು ಕರೆಂಟ್ ಸೆನ್ಸಿಟಿವಿಟಿ ಕರೆಂಟ್ ಆಯ್ತು. ವೋಲ್ಟೇಜ್ sensitivity of galvanometer, voltage sensitivity of galvanometer. ಇದನ್ನ ಯಾವ ರೀತಿ ಡಿಫೈನ್ ಮಾಡೋದು? ಅರೆ, 5 by I ಆದ್ರೆ ಅದು 5 by V ಆಗಿರುತ್ತೆ. ಸೊ ಇದಕ್ಕೆ ಏನ್ ಮಾಡೋಣ? ಓಮ್ಸ್ ಲಾ ಇಕ್ವೇಶನ್ ನ ಯೂಸ್ ಮಾಡ್ತೀನಿ. ವೆಂಕಟರಮಣ ಅಯ್ಯರ್. I hope you remember. Done. Now do one thing. V is equals to IR. I ಗೆ equation ಇತ್ತು, ನೆನಪಿದೆಯಾ? You can write this as V by 5 is equals to I by 5 into R. So let me consider this one. I by 5 ಗೆ equation ನಮ್ಮ ಹತ್ರ ಆಲ್ರೆಡಿ ಇದೆ. So therefore V, ಇದನ್ನ equation 1 ಅಂತ ನೋಟ್ ಮಾಡ್ಕೊಳ್ಳಿ. We'll come to know. So V by 5 is nothing but voltage sensitivity is equals to I by 5 NAB divided by 5 into, sorry, 5 ಅಲ್ಲ, K into R ಬರುತ್ತೆ. ಅರೆ, V by 5 ಅಲ್ಲ, 5 by V is a voltage sensitivity. Reciprocal ತಗೋಣ. So you can write this as I by 5. ಅರೆ, ಇದು 5 by I, ಹಾಗಾಗಿ ಇಲ್ಲಿ ಏನ್ ಬರುತ್ತೆ? K divided by NAB. I'm very sorry. So reciprocal ತಗೋಣ. 5 by V is equals to NAB divided by K into R. ಅರೆ, 1 by R. 1 divided by R. So let me call this as ಡಬ್ಬಾ equation. So ಇಲ್ಲೊಂದು equation ಇದೆ ನೋಡಿ, ಇದನ್ನ reciprocal ತಗೊಳ್ಳಿ. 5 divided by V is equals to 5 divided by I into 1 divided by R. ಹೇಳ್ತೀರಾ ಇದೇನಿದು? Voltage sensitivity is equals to current sensitivity into 1 by R. Can I write like that? Voltage sensitivity is equals to current sensitivity divided by resistance of the coil. ಅರೆ, resistance of the coil, ಇದು ಕಾಯಿಲ್ ಗೊತ್ತಲ್ಲ ನಿಮಗೆ, ಓಮಿಕ್ ರೆಸಿಸ್ಟೆನ್ಸ್ ಎಷ್ಟಿದೆ ಅದನ್ನು ತಗೋಬೇಕು. Voltage resistivity is equals to NAB divided by K into 1 by R. How can you increase voltage sensitivity?
ವೋಲ್ಟೇಜ್ ಸೆನ್ಸಿಟಿವಿಟಿ ಇನ್ಕ್ರೀಸ್ ಮಾಡ್ಬೇಕಾದ್ರೆ n ಕ್ಯಾನ್ ಬಿ ಇನ್ಕ್ರೀಸ್ಡ್, a can be increased, b can be increased, k should be decreased, or resistance of the coil should be decreased. ಇದನ್ನ ನೋಟ್ ಮಾಡ್ಕೊಳ್ಳಿ. ರೆಸಿಸ್ಟೆನ್ಸ್ ನ ಕಮ್ಮಿ ಮಾಡಬೇಕು, ಜಾಸ್ತಿ ಅಲ್ಲ ಕಮ್ಮಿ ಮಾಡಬೇಕು. ಇದ್ರ ಮೇಲೆ ಡಿಸ್ಕಷನ್ ಇದೆ. ಅಂಡ್ ಈ ಕಾನ್ಸೆಪ್ಟ್ ಮೇಲೆ there is a question from NEET 2018. NEET 2018 ಅಲ್ಲಿ ಒಂದು ಕ್ವಶನ್ ಬಂದಿದೆ. ಏನಪ್ಪಾ ಅಂದ್ರೆ, ಆಯ್ತಾ, ಇದು ನೋಟ್ ಮಾಡ್ಕೊಳ್ಳಿ. I'll erase diagram na ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ನಾನು erase ಮಾಡ್ಲಿಕ್ಕೆ ಹೊರಟೆ. In 3 2 1 done. NEET 2018 ಸಿಂಪಲ್ ಆಗಿದೆ, ಗಾಬರಿ ಆಗಬೇಡಿ. 2018 for a galvanometer current sensitivity, that is 5 divided by I is equals to 5 division per milliampere. Unit careful, milliampere ಅಲ್ಲಿ ಕೊಟ್ಟಿದ್ದಾರೆ. And voltage sensitivity is given by 20 division per voltage. Find the value of R. R is equal to question mark. Simple ಆಗಿದೆ. ಆಪ್ಷನ್ಸ್ ಏನು ಬೇಕಾಗಿಲ್ಲ, ಬೇಕಾದ್ರೆ ಕೊಡ್ತೀನಿ. ಆಪ್ಷನ್ ಎ 50 ohm, ಆಪ್ಷನ್ ಬಿ 100 ohm, ಆಪ್ಷನ್ ಸಿ 200 ohm, ಆಪ್ಷನ್ ಡಿ 250 ohm. So try by yourself. ಇಲ್ಲ ಇದೆ ಸರ್, ಡೈರೆಕ್ಟ್ ಆಗಿ voltage sensitivity 5 divided by V is equals to 5 divided by I into 1 by R. 5 divided by V ಕೊಟ್ಟಿದ್ದಾರೆ. 5 divided by V is 20 divisions per volt. What about current sensitivity? 5 divided by I is equals to 5 division per milliampere. Division per milliampere. ಇದನ್ನ ನಾನು 5 division divided by 10 power minus 3 ampere ಅಥವಾ 5 into 10 power 3 division per ampere ಈ ತರ ಬರ್ಕೊಂತೀನಿ. I'll write like that. Clear ಆಯ್ತಾ? Is there anything confusion? ಇದು pi by I. So pi by V 20 ಇದೆ, that is equals to 5 by I ಏನ್ ಬರ್ತದೆ, 5 into 10 power 3 division per ampere into 1 by R. 1 divided by R. So R na ಇಲ್ಲಿ ತಗೊಂತೀನಿ. R is equals to 5 1 2 3 divided by 20. ಇವನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇನ್ನ ಉಳಿದಿರೋದು ಏನು, ರೆಸಿಸ್ಟೆನ್ಸ್ is 250 ohm. That's it. So 250 ohm is the answer for this question. ಆಯ್ತಾ? Done. ಇನ್ನೊಂದು ಕ್ವಶನ್ ತಗೊಂತೀನಿ from JW 2024. ಅರೆ ಸಿಂಪಲ್ ಆಗಿದೆ. ಮೋಸ್ಟ್ಲಿ ಕ್ವಶನ್ಸ್ ಕನ್ವರ್ಷನ್ ಮೇಲೆ ಕೇಳ್ತಿದ್ದಾರೆ. ಇದು ಕಮ್ಮಿ, ನಾನೇ ಹೇಳ್ತಾ ಇದ್ದೇನೆ. ಈ ಕಾನ್ಸೆಪ್ಟ್ ಮೇಲೆ ಕಮ್ಮಿ ಕೇಳ್ತಿದ್ದಾರೆ, ಬಟ್ ಹೇಳಕ್ ಆಗಲ್ಲ. ನಿಮ್ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಬಂದ್ರೆ ಯಾರು ಹೇಳೋದು, ಯಾರು ಕೇಳೋದು? ಮತ್ತೆ ಸೊ ಸೇಫರ್ ಸೈಡ್ಗೆ ಎಲ್ಲ ಓದ್ಕೊಳ್ರಿ. ನಾನು ಬುಕ್ ಎಲ್ಲ ಹುಡುಕ್ದೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ಹುಡುಕ್ದೆ. ಇವನ್ ಸೋರ್ಸ್ ಅಲ್ಲಿ ಜಾಸ್ತಿ ಕ್ವಶನ್ಸ್ ಏನಿಲ್ಲ, ಬಟ್ ಸ್ಟಿಲ್ ನಾ ಹಾಡ್ತಿದ್ದೇನೆ. ಸಿಕ್ಕಿರೋ ಕ್ವಶನ್ಸ್ ನ ತಗೊಂಡು ನೆಕ್ಸ್ಟ್ ಕ್ವಶನ್ ಫ್ರಮ್ JW 2024. ಅಗೈನ್ ಫಾಲ್ತು ಕ್ವಶನ್ ಅಂತ ಅನ್ಕೋಬಹುದು. ಸಿಂಪಲ್ ಇದೆ ಅದು ಕೂಡ. Again, I repeat, conversion of galvanometer into voltmeter and ammeter. Current electricity ಅಲ್ಲಿ ಆಗಿದೆ. ಬೇಕಾದ್ರೆ ಅಲ್ಲಿಗೆ ಹೋಗಿ ಮತ್ತೆ ರೆಫರ್ ಮಾಡಬಹುದು. ಪ್ಲೇ ಲಿಸ್ಟ್ ಹೋದ್ರೆ ನಿಮ್ಗೆ ಎಲ್ಲ ಸಿಗುತ್ತೆ. So let's take the question from JW 2024. 2024. A current of 20 microampere deflects a coil of moving coil galvanometer through 60 degree. The current to cause deflection through 5 divided by 10 radian is. ಅಲ್ಲ ಸಿಂಪಲ್ ಆಗಿದೆ. 20 microampere 60 ಡಿಗ್ರಿ ಡಿಫ್ಲೆಕ್ಷನ್ ಪ್ರೊಡ್ಯೂಸ್ ಮಾಡ್ತದೆ. 60 ಡಿಗ್ರಿ ಡಿಫ್ಲೆಕ್ಷನ್ ಮಾಡ್ತದೆ. ಹಾಗಾದ್ರೆ ಎಷ್ಟು ಕರೆಂಟ್ ಬೇಕು? in order to produce 5 divided by 10 radian? ಸಿಂಪಲ್ ಆಗಿದೆ. ಇಲ್ಲಿ ರೇಡಿಯನ್ ಅಲ್ಲಿ ಇದೆ, ಇಲ್ಲಿ ಡಿಗ್ರಿ ಅಲ್ಲಿ ಇದೆ. ಹಾಗಾಗಿ ಇದನ್ನು ರೇಡಿಯನ್ ಕನ್ವರ್ಟ್ ಮಾಡ್ತೀವಿ. 5 divided by 3 radian. ಅರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಕ್ವಶನ್ ಡಬ್ಬಾ ಕ್ವಶನ್ ಸರ್, ಇನ್ನೇನು ಇಲ್ಲ. ಇಷ್ಟಿಗೆ ಇಷ್ಟು ಬೇಕಾದ್ರೆ
ಎಷ್ಟಿಗೆ ಎಷ್ಟು ಬೇಕಾಗತ್ತೆ ಅಂತ x is equals to 20 ಮೈಕ್ರೋ ಆಂಪಿಯರ್ ಅಥವಾ 20 into pi by 10 whole divided by pi divided by 3 ಇವನು ಡಮಾರ್. So this is 20 divided by 10 divided by 3 ಏನ್ ಬರ್ತದೆ? So that is 30. So ಇವನು ಕ್ಯಾನ್ಸಲ್ ಆಗ್ತಾನೆ. 2 divided by 3 ಮೈಕ್ರೋ ಆಂಪಿಯರ್. ಆನ್ಸರ್ ಮೈಕ್ರೋ ಆಂಪಿಯರ್ ಅಲ್ಲೇ ಇದೆ. ಕ್ಲಿಯರ್? So that's about JEE 2024. ತುಂಬಾ ಸಿಂಪಲ್ ಆಗಿದೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಾಸ್ತಿ ಟೈಮ್ ಇದಕ್ಕೆ ಕೊಡೋ ಅವಶ್ಯಕತೆ ಇಲ್ಲ. ಲೆಟ್ಸ್ ಕಂಡಕ್ಟ್ ಅನ್ ಆಕ್ಟಿವಿಟಿ. ಈಗ ಒಂದು ಆಕ್ಟಿವಿಟಿನ ಕಂಡಕ್ಟ್ ಮಾಡ್ತೀನಿ. ಲೆಟ್ಸ್ ಸಿ. So what is the equation for current sensitivity and voltage sensitivity of a galvanometer? The current sensitivity 5 divided by I is equals to NAB divided by K. ಇದನ್ನೊಂದು ಡಬ್ಬಲ್ ಹಾಕಿ ಸೈಡ್ ಅಲ್ಲಿ ಇಟ್ಟಿದ್ದೀನಿ. ಅದೇ ರೀತಿ ವೋಲ್ಟೇಜ್ ಸೆನ್ಸಿಟಿವಿಟಿ 5 divided by V is equals to NAB divided by K into 1 by R. ಈ ತರ ಬರ್ಕೊಳ್ಳಿ. You know the relation, right? Voltage sensitivity is equal to current sensitivity into 1 by R ಅಥವಾ divided by R. ಹಾಗಾದ್ರೂ ಬರ್ಕೋಬಹುದು. So let us call this as another dabba equation. I'll put it in a dabba. I'll call this as 2 and this fellow as 1. ಒಂದು ಗ್ಯಾಲ್ವನೋಮೀಟರ್ ಇದೆ. ಅದರಲ್ಲಿ n ನಂಬರ್ ಆಫ್ ಕಾಯಿಲ್ಸ್ ಇದೆ. ಏರಿಯಾ A ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ B ನ ಕೊಟ್ಟಿದ್ದೇನೆ ಅಂಡ್ ಟಾರ್ಷನಲ್ ಕಾನ್ಸ್ಟೆಂಟ್ ಎರಡು ಸೇಮ್ ಇದೆ. ಸೊ ಇನಿಷಿಯಲ್ ಆಗಿ ಈ ರೀತಿ ಇದೆ ಗ್ಯಾಲ್ವನೋಮೀಟರ್. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅ ಕರೆಂಟ್ ಸೆನ್ಸಿಟಿವಿಟಿ ಇನಿಷಿಯಲ್ and this is voltage sensitivity initial. So ಈಗ ಸುಮ್ಮನಿರಲಾರ್ದೆ ನಾನು ಏನ್ ಮಾಡಿದೆ, ನಂಬರ್ ಆಫ್ ಟರ್ನ್ಸ್ ನ ಡಬಲ್ ಮಾಡಿದೆ, 2n ಮಾಡಿದೆ. ಗೆಟಿಂಗ್? ನಂಬರ್ ಆಫ್ ಟರ್ನ್ಸ್ n ನ 2n ಮಾಡಿದೆ. ಇನ್ನಷ್ಟು ರೋಡ್ಸ್ ನ ಗಿರ ಅಂತ ಸುತ್ತಿದೆ. What happens to the current sensitivity and what happens to the voltage sensitivity? ಯೋಚನೆ ಮಾಡಿ. n ನ ಡಬಲ್ ಮಾಡ್ತಾ ಇದ್ದೀನಿ. n ಇಲ್ಲಿ n ಜಾಗದಲ್ಲಿ 2n ಬರುತ್ತೆ, ಇಲ್ಲಿ n ಜಾಗದಲ್ಲಿ 2n ಬರುತ್ತೆ. Let's see what happens. Current sensitivity in the final stage final is equals to 2n times area into B divided by K. ಅಂದ್ರೆ ಏನಾಯ್ತು? ಡಬಲ್ ಆಯ್ತು. ಕರೆಂಟ್ ಸೆನ್ಸಿಟಿವಿಟಿ ಡಬಲ್ ಆಯ್ತು. Current sensitivity has become double. Let us see this fellow. 5 divided by V of final stage is equals to 2n. ಅರೆ n ಡಬಲ್ ಆಯ್ತು, ಏರಿಯಾ ಏನಾಗುತ್ತೆ ಅಷ್ಟೇ ಇರುತ್ತೆ, ಏರಿಯಾ ಚೇಂಜ್ ಆಗಲ್ಲ. ಅರೆ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಮಾಡೋದ್ರಿಂದ ಏರಿಯಾ ಏನ್ ಚೇಂಜ್ ಆಗಲ್ಲ. ಹಾಗಾಗಿ ಸೊ ಏರಿಯಾ ಅಷ್ಟೇ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಚೇಂಜ್ ಆಗಲ್ಲ, ಡಿವೈಡೆಡ್ ಬೈ K. ವಾಟ್ ಅಬೌಟ್ ದಿಸ್ ಫೆಲೋ? ರೆಸಿಸ್ಟೆನ್ಸ್. ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಮಾಡ್ತಾರೆ ಅಂದ್ರೆ ಲೆಂತ್ ಆಫ್ ದ ವೈರ್ ಜಾಸ್ತಿ ಆಗ್ತಿದ್ಯಾ? ಲೆಂತ್ ಆಫ್ ದ ವೈರ್ ಜಾಸ್ತಿ ಆಗ್ತಿದೆ ಅಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ when n increases to 2n, R changes to 2R. ಸೊ ಹಾಗಾಗಿ ಇವನು ಏನಾಗ್ತಾನೆ? 1/2R ಆಗ್ತಾನೆ. ಸೊ ಇವನು ಟಿಶ್ಕ್ಯಾ 5/V final stage is equals to NAB divided by K into R. NAB divided by K into 1 divided by R. ಅರೆ ಅಷ್ಟೇ ಇದಾನೆ, ಇನಿಷಿಯಲ್ ಆಗಿ ಏನಿತ್ತು ಅಷ್ಟೇ ಇದಾನೆ. There is no change. So that means 5 divided by V of final stage is equals to 5 divided by V of I. So ಇಲ್ಲಿ ಏನಾಗ್ತಾ ಇದೆ? 5 divided by I of final stage is equals to 2 times of 5 divided by I of initial stage. ಅಂದ್ರೆ by increasing number of turns to double, by doubling the number of turns, current sensitivity gets double but voltage sensitivity remains same. ಅಷ್ಟೇ, ಇನ್ನು ಮಾಡಕ್ಕಾಗಲ್ಲ. So therefore conclusion is by increasing current sensitivity, by increasing number of turns, 5 divided by I increases but 5 divided by V decreases. ಅಷ್ಟೇ. ಕೈ ಖತಮ್ ದುಕಾನ್ ಬಂದ್.
So we are done with moving coil galvanometer and also we are done with moving charges and magnetism. ಎಲ್ಲ ಆಗ್ದಿದೆ KCET ಕ್ವಶನ್ಸ್ ಒಂದು ಸಪರೇಟ್ ವಿಡಿಯೋ ಮಾಡಿ ಇಲ್ಲೂ ಹಾಕಿರ್ತೀನಿ ಮತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಸಪರೇಟ್ KCET ಪ್ಲೇ ಲಿಸ್ಟ್ ಅಲ್ಲೂ ಸಿಗುತ್ತೆ, ಬೇಕಾದ್ರೆ ನೋಡ್ಬೋದು. ಸೊ ಸಿಕ್ಕಾಪಟ್ಟೆ ಓದ್ತಾರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಬಾಯ್.